ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 17ನೇ ಪದ್ಯ. ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂದುದು ನಿಗಮೋಕ್ತಿ. ತನು ಇಂದ್ರಿಯಾಳಿಯ ಸುವರ್ಗವನು ಬಿಟ್ಟು ಮನ ಬುದ್ಧಿ ಹಂತೆಯನು ಸುಟ್ಟು ಜನಿತಭೂತ ವಿಷಯವನೇ ಬೇರಿಟ್ಟು ಘನ ನಿರ್ಗುಣಾತ್ಮತೆ ಅಳವಟ್ಟು ಘನ ನಿರ್ಗುಣಾತ್ಮತೆ ಅಳವಟ್ಟು. ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವು ಎಂದುದು ನಿಗಮೋಕ್ತಿ. ವಿಕೃತಿ ರೂಪ ವಿಶ್ವ ತುಷವೆಲ್ಲವನು ತೂರಿ ಪ್ರಕೃತಿ ಮಾಯೆಗಳನ್ನು ಮೀರಿ ಸುಕೃತಾದಿ ಕರ್ಮವಾಸನಾರಸವಾರಿ ಪ್ರಕಟ ಬಿಂದು ಶಿಖರಿಯನು ಏರಿ ಪ್ರಕಟ ಬಿಂದು ಶಿಖರಿಯನು ಏರಿ. ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವು ಎಂದುದು ನಿಗಮೋಕ್ತಿ. ಭಾವಕಲ್ಪನೆ ಭೇದ ಬಣ್ಣವಳಿದು ಪೋಗಿ ಜೀವತ್ವವನು ನೆರೆ ನೀಗಿ ತೀವಿ ಶಂಭುಲಿಂಗದ ಒಲುಮೆ ಎಚ್ಚರಮಾಗಿ ಕೈವಲ್ಯ ಪಡೆದವನೇ ಯೋಗಿ ಕೈವಲ್ಯ ಪಡೆದವನೇ ಯೋಗಿ. ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವು ಎಂದುದು ನಿಗಮೋಕ್ತಿ ಪೆರತಿಲ್ಲವು ಎಂದುದು ನಿಗಮೋಕ್ತಿ. ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡವತ್ ನಮಸ್ಕಾರಗಳನ್ನು ಸಮರ್ಪಿಸಿ ಕ್ಷೇತ್ರಾದಿ ದೇವತೆಯಾದಂತಹ ಸಮಸ್ತ ಅಧಿದೈವಕ್ಕೆಲ್ಲ ಹಣೆ ಮಣೆದು ಹಿರಿಯರು ಅನುಭಾವಿಗಳು ಪೂಜ್ಯರಾದಂತಹ ಚನ್ನಬಸಯ್ಯಪ್ಪಂಗಳ ಶ್ರೀ ಚರಣಾರವಿಂದಗಳನ್ನೇ ಮೊದಲುಗೊಂಡು ಮಹಾನುಭಾವರಾದ ಪುಣ್ಯಾತ್ಮರೇ ತಮ್ಮೆಲ್ಲರಿಗೆ ಶರಣೋ ಶರಣಾರ್ಥಿಗಳು. ಬದುಕಿನೊಳಗ ಏನಾದ್ರೂ ಒಂದಿಷ್ಟು ಜೀವನದಲ್ಲಿ ಸಂತೋಷವಾಗಿ ಬದುಕಲಿಕ್ಕೆ ಒಂದಿಷ್ಟು ಪರಿಕರಗಳ ಅವಶ್ಯಕ. ಮಳೆ ಬಂತು ಹೊತ್ತುಕೊಳ್ಳಿಕ್ಕೆ ಒಂದೇನಾದ್ರೂ ಕಂಬಳಿ ಬೇಕು, ಬಿಸಿಲು ಬಂತು ಒಂದು ಛತ್ರಿ ಬೇಕು, ಹಸಿವೆ ಆದ್ರೆ ಒಂದು ರೊಟ್ಟಿ ಬೇಕು. ಹೀಗೆ ನಮ್ಮ ಬದುಕನ್ನ ಸಾಗಿಸ್ಲಿಕ್ಕೆ ಏನಾದ್ರೂ ಪರಿಕರಗಳ ಅವಶ್ಯಕತೆ ಇಲ್ಲ ಅಂದ್ರೆ ಬದುಕು ಮಾಡೋದು ದುಸ್ತರ ಆಗ್ತದೆ. ಒಂದು ವ್ಯಾವಹಾರಿಕ ಬದುಕೆ ಇಷ್ಟು ದುಸ್ತರ ಆಗ್ಬೇಕಾತು ಅಂದ್ರ ಪಾರಮಾರ್ಥಿಕವಾದ ಅದೃಶ್ಯ ರೂಪದ ಪಯಣವನ್ನು ಮಾಡಲಿಕ್ಕೆ ಒಂದಿಷ್ಟು ಸಲಕರಣೆಗಳಿಲ್ಲ ಅಂದ್ರೆ ಅದು ಹೆಂಗಾಗ್ತದ? ಬೇಕಲ್ಲ, ಏನಾದ್ರೂ ಅಷ್ಟು ಸಲಕರಣೆಗಳು ಬೇಕಲ್ಲ. ಭಗವತ್ಪಾದರು ಬಹಳ ಚಂದ ಒಂದು ಮಾತು ಬರೆದಾರ. ಮೋಕ್ಷ ಸಾಮಗ್ರ್ಯ ಏನಪ್ಪ ರುದ್ರ ಅನ್ನೋದು? ಮೋಕ್ಷ ಸಾಮಗ್ರಂ ಭಕ್ತಿರೇವ ಸ ಗರಿಯಸಿ. ಭಕ್ತಿರ್ ಏವಂ ಗರಿಯಸೆ ಅಂದ್ರೆ ಮೋಕ್ಷ ಸಾಮಗ್ರ್ಯಾಂ ಅಂದ್ರೆ ಮೋಕ್ಷವೆಂಬ ಗ್ರಾಮ ತಲುಪಲು ಅಥವಾ ಮೋಕ್ಷವನ್ನು ಪಡೆಯಲು ಒಂದಿಷ್ಟು ಸಲಕರಣೆಗಳ ಅಗತ್ಯ ಇದೆ ಅಂತೇಳಿ ಭಗವತ್ಪಾದರೆ ಹೇಳಿಲ್ಲ? ಹೌದಪ್ಪ. ನಿಜಗುಂಡ್ರು ಕೂಡ
ಶಿವಕಾರುಣ್ಯ ಸ್ಥಳದ ಕೊನೆಗೆ ಬಂದು ದೇಶ ಕಾಲ ವಸ್ತುವಿನಿಂ ಈಶನುಲುಮೆಯು ಸಾಧ್ಯ ಅಂತ ಹೇಳಿ ಪವಿತ್ರವಾದ ಕ್ಷೇತ್ರಗಳು, ಶ್ರಾವಣಾದಿ ಕಾಲಗಳು, ರುದ್ರಾಕ್ಷಿ, ಲಿಂಗಧಾರಣೆಗಳು, ಬೆತ್ತಗಳು, ಚರ್ಮಗಳು, ಇನ್ನೂ ಒಂದಿಷ್ಟು ವಿಭೂತಿಗಳು, ನಾಮದುಂಡೆಗಳು, ಕುಂಕುಮ, ಅರಿಶಿಣ, ಧೂಪ ದೀಪಗಳು ಇವೆಲ್ಲ ಬೇಕು. ಪೂಜಾ ಸಾಮಗ್ರಿ ನಡಿಬೇಕಾದ್ರೆ ಬೇಕಿಲ್ಲ. ಅಂದ್ರೆ ಯಾವುದೇ ಒಂದು ಹೇಳುವ ಉದ್ದೇಶ ಏನು ಅಂದ್ರೆ ಸುಸೂತ್ರವಾಗಿ ಏನಾದ್ರೂ ಒಂದು ಕಾರ್ಯ ನಡಿಬೇಕಾತು ಅಂದ್ರೆ ಒಂದಿಷ್ಟು ಸಾಮಗ್ರಿಗಳ ಅವಶ್ಯಕತೆ ಅದ ಅಂತ ಅನ್ನೋದನ್ನ ನಮ್ಮ ಗಮನಕ್ಕೆ ತರಲಿಕ್ಕೆ ಇದನ್ನೆಲ್ಲವನ್ನು ಹೇಳಿದೆ. ಇಲ್ಲೊಂದು ವಿಶೇಷವಾದ ಅಧ್ಯಯನದಲ್ಲಿ ತಾವೆಲ್ಲ ತೊಡಗಿದಿರಿ. ಅದು ಏನು ಅಧ್ಯಯನ ಅಂತಂದ್ರ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಲಕ್ಷಣಾತ್ಮಕವಾದ ಮೋಕ್ಷವನ್ನ ಪಡಿಬೇಕು ಅಂತ ಹೇಳಿ ಪೂರ್ವ ಪ್ರವಚನದಲ್ಲೇ ಅಪ್ಪಣೆ ಮಾಡಿಕೊಂಡು ನಾವು ಇಲ್ಲಿವರೆಗೆ ಹೊರಟಿದೆ. ಇಲ್ಲಿ ಪ್ರಯೋಜನ ಏನು ಅಂತಂದ್ರೆ ಜೀವನ್ಮುಕ್ತಿಯೇ ಪ್ರಯೋಜನ. ಮತ್ತೇನಾದ್ರೂ ಐತೇನಪ್ಪ ರುದ್ರಣ್ಣ? ಇಲ್ಲ. ಈ ಜ್ಞಾನ ಪ್ರತಿಪಾದನಾ ಸ್ಥಳ ನಮಗೆಲ್ಲ ನೀವು ಪ್ರವಚನ ಮಾಡ್ತಿರಲ್ಲ, ಇದರಿಂದ ನಾವು ಏನಾರ ಹೊಲ ಹಿಡಿತೀವೇನಪ್ಪಾ? ಇಲ್ಲ. ನಾವು ಗಂಡ್ ಮಕ್ಕಳನ್ನ ಹಿಡಿತೀವೇನಪ್ಪಾ? ಇಲ್ಲ. ಇಲ್ಲಿ ಏನಪ್ಪಾ ಪ್ರಯೋಜನ? ಜೀವನ್ಮುಕ್ತಿಯೇ ಪ್ರಯೋಜನ. ಜೀವನ್ಮುಕ್ತಿಯೇ ಪ್ರಯೋಜನ. ಅಂತಹ ಒಂದು ಪ್ರಯೋಜನವನ್ನ ನಾವು ಪಡೀಲಿಕ್ಕೆ ಇಲ್ಲಿ ಹೇಗ ನಿಮಗೆ ಹೊರಗಡೆ ಸಹಕಾರಿ ಸಾಧನಗಳನ್ನು ಮಾಡ್ಯಾರಲ್ಲ, ಹಾಗೆ ಋಷಿಗಳು ನಮಗೆ ಆ ಜೀವನ್ಮುಕ್ತಿಯ ಸೋಪಾನವನ್ನ ಒಂದಿಷ್ಟು ವಸ್ತುಗಳ ಮೂಲಕವಾಗಿ ನಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಹೊಂಟಿದೆ. ಇಲ್ಲಿ ಏನಪ್ಪಾ ಸೋಪಾನಗಳು ನಿಮಗ ಅಂತಂದ್ರ ನಿಗಮಾಗಮಗಳೇ ಸೋಪಾನಗಳು. ಏನಪ್ಪಾ? ನಿಗಮಾಗಮಗಳೇ ಸೋಪಾನಗಳು. ನಿಗಮಾಗಮಗಳಂದ್ರೆ ಏನು ಅನ್ನೋದನ್ನ ನಿನ್ನೆ ಮೊನ್ನೆ ಒಂಚೂರು ಹೇಳಿದೆ. ಹೌದು. ವೇದ ವಂದಿತವಾದ ವೇದಾಂತದ ಕೊನೆಯ ಭಾಗದಲ್ಲಿ ಹೇಳುವ ಉಪನಿಷತ್ತು ಪುಂಜಗಳಿಗೆ ನಿಗಮಗಳು ಅಂತ ಕರಿಬಹುದು. ಹೌದಾ? ಹೀಗೆ ಶಿವನ ಕಥಾವಳಿಗಳಿಂದ ಸೃಷ್ಟಿಯ ಉತ್ಪತ್ತಿಯನ್ನ, ರಕ್ಷಣೆಯನ್ನ, ಅದರ ಸೌಂದರ್ಯವನ್ನ ವರ್ಣಿಸುವುದಕ್ಕೆ ಆಗಮಗಳು ಅಂತ ಕರೀಬಹುದು. ಹಾಗೆಯೇ ಸಾಮವೇದಾದಿ ಶ್ರುತಿರೂಪವಾದ ಅತ್ಯಂತ ಸಮೃದ್ಧಿಯಾದ ವಿದ್ಯೆಯಾದಂತಹ ಗಾನ ವಿದ್ಯೆಯನ್ನೇ ಮೊದಲುಗೊಂಡು ಮನವನ್ನ ಏಕಾಕಾರವಾಗಿ ನಿಲ್ಲಿಸಿ ಪರಮಾತ್ಮನ ಅನುಸಂಧಾನಕ್ಕೆ ತೊಡಗಲು ಸಹಕಾರಿಯಾದದ್ದಕ್ಕೆ ಶ್ರುತಿ ಅಂತ ಕರೀಬೇಕು. ಇವೆಲ್ಲವನ್ನು ಕೂಡಿಸಿ ಕನ್ನಡದಲ್ಲಿ ನಮ್ಮಂತ ಸಾಮಾನ್ಯ ಜನ ಏನಂತಾರಪ್ಪ ಅಂದ್ರೆ ಇದಕ್ಕೆ ಶಾಸ್ತ್ರಗಳು ಅಂತ ಕರೀತಾರೆ. ನಿಗಮಾಗಮ ಏನಬೇಕಪ್ಪ? ಶಾಸ್ತ್ರಗಳೇ ಇಲ್ಲಿ ಸೋಪಾನಗಳು. ನಿಮ್ಗೆ ಯಾವಪ್ಪ ಇಲ್ಲೇ? ಶಾಸ್ತ್ರಗಳೇ. ಈ ಯುದ್ಧಕ್ಕೆ ಹೋದವನಿಗೆ ಯುದ್ಧ ಮಾಡಲಿಕ್ಕೆ ಬಿಲ್ಲು ಬಾಣಗಳೇ ಸೋಪಾನಗಳು. ಹೌದಿಲ್ಲ? ಒಬ್ಬ ಕಟ್ಟಿಗೆ ಕಡಿಲಿಕ್ಕೆ ಅರಣ್ಯಕ್ಕೆ ಹೊಂಟ್ರಿ ಅಂತಂದ್ರೆ ಅಲ್ಲಿ ಕೊಡಲಿ ಕುಡುಗೋಲುಗಳೇ ನಿಮ್ಮ ಸೋಪಾನಗಳು. ಹಾಗೆ ಇಲ್ಲಿ ನಿಮಗೆ ಏನು ಸೋಪಾನಗಳಪ್ಪ ಅಂತಂದ್ರೆ ಅಲ್ಲಿ ಓದೋದು, ಪಲ್ಲವಿ ಓದೋದು, ಅಲ್ಲಿ ಗೊತ್ತಾಗತ್ ನೋಡೋದು. ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವು ಎಂದುದು ನಿಗಮ ಉಕ್ತಿ. ನಿಗಮೋಕ್ತಿ ಏನ್ ಬಿಡ್ಸಕತ್ತೀವಿ ಈಗ? ನಿಗಮೋಕ್ತಿ. ನಿಗಮ ಪ್ಲಸ್ ಉಕ್ತಿ, ನಿಗಮೋಕ್ತಿ ಸವರ್ಣ ದೀರ್ಘ. ನಿಗಮ ಅಂತಂದ್ರೆ ಯಾವ್ದು ಅನ್ನೋದು ಕ್ಲಿಯರ್ ಆತಲ್ಲ ಈಗ? ವೇದ ವಂದಿತವಾದ, ಚಂದಂಗ್ ಕಲ್ಕೊಳ್ರಿ ಅದನ್ನ. ವೇದ ವಂದಿತವಾದ ವೇದದ ಕೊನೆಯ ಭಾಗದಲ್ಲಿ ಹೇಳಿದ
ಉಪನಿಷತ್ತು ಪುಂಜಗಳಿಗೆ ಏನಂತಾರ ಅವಕ್ಕೆ? ಹಲೋ ಅಪ್ಪಾಜಿ, ಯಾಕೆ ಏನಂತಾರೆ? ಅದು ಶ್ರುತಿಗಳು ಅಂತ. ಉಪನಿಷತ್ತು ಹೇಳಕತ್ತೀನಿ ನಿಗಮ ಅಪ್ಪಾಜಿ. ಮತ್ ಹಿಂಗ್ ಮಾಡಿದ್ರೆ ಹೆಂಗ್ರಿಪ್ಪ? ಹೇಳ್ತಿ ಏನು ಡಿಸ್ಟರ್ಬ್ ಇಲ್ಲ ಅಪ್ಪಾಜಿ, ಇಲ್ಲ. ಹಾ, ಉಪನಿಷತ್ತುಗಳಿಗೆ ಏನಂತ ಕರಿಬೇಕು ಅಂತಂದ್ರೆ ನಿಗಮಗಳು ಅಂತ ಕರಿಬೇಕು. ಉಪನಿಷತ್ತಿನಲ್ಲಿ ಹೇಳಿದ ಆ ಋಷಿಯಿಂದ ಬಂದ ಮಾತುಗಳಿಗೆ ಉಕ್ತಿ ಏನ್ಬೇಕು? ಅವಕ್ಕೆ ಉಕ್ತಿ ಅಂದ್ರೆ ವಾಚ, ಹೇಳಿದ್ದು. ನಿಗಮಗಳಲ್ಲಿ ಇರುವ ಕೊನೆಯ ಭಾಗ, ಆ ಕೊನೆಯ ಭಾಗಗಳಿಗೆ ಉಪನಿಷತ್ತುಗಳಂತ ಅನ್ನಬೇಕು. ಉಪನಿಷತ್ತುಗಳಿಗೆ ಪ್ರತಿಯೊಬ್ಬರಿಗೊಂದು ಋಷಿ ಇರ್ತಾನೆ. ಆ ಋಷಿ ಹೇಳಿದ ಮಾತುಗಳಿಗೆ ಉಕ್ತಿಗಳು ಅಂತ ಕರಿಬೇಕು ಅನ್ನೋದನ್ನ ನೀವು ನೋಡಿದಂಗ ಆತಿ. ಸರಿಯಪ್ಪ, ಉಕ್ತಿಗಳನ್ನ ನೋಡ್ದಂಗಾಯ್ತು, ಉಪನಿಷತ್ತುಗಳನ್ನ ಕಂಠ ಮಾಡಿಯೂ ಆಯ್ತು. ಇದರಿಂದ ನಿನಗೆ ಮುಕ್ತಿ ಆಕತ್ತೇನು ಅಂತ ಕೇಳಿದ್ರೆ ಶ್ರೀಮಂತ ಶಿವಯೋಗಿಗಳು ಅದಕ್ಕೊಂದು ಸುಂದರವಾದ ಇನ್ನೊಂದು ಶಬ್ದವನ್ನು ಜೋಡಿಸಿದ್ದಾರೆ. ಏನ್ ಜೋಡಿಸಿದಾರು ಅಂತಂದ್ರೆ, ಅಲ್ಲಿ ನೋಡ್ರಿ ನೀವು ಅದನ್ನ, ಅಲ್ಲಿ ಒಂದು ಸ್ವಲ್ಪ ಪಲ್ಲವಿಯನ್ನ ಬಹಳ ಚಂದ ನೋಡ್ರಿ. ಅದನ್ನ ಪಟಕ್ಕನ ನೋಡಿದ್ರೆ ನಿಮಗೆ ಅದು ಗೊತ್ತು ಮಾಡಿಕೊಡುದಿಲ್ಲ. ಅದು ಅವ್ರು ಏನಂತಾರಂದ್ರೆ, ಆ ಉಪನಿಷತ್ತುಗಳು 10 ಹಲವು. ಆ 10 ಹಲವು ಉಪನಿಷತ್ತಿನಲ್ಲಿ ಅವರು ಏನೆಲ್ಲವನ್ನು ಹೇಳಿರ್ತಾರೆ. ಕೆಲವೊಂದು ಉಪನಿಷತ್ತುಗಳು ಸೃಷ್ಟಿ ಪೂರ್ವದಿಂದ ಹಿಡಿದು ಇದು ಕೊನೆಯವರೆಗೂ ಹೇಳುವಂತಹದ್ದು ಕೆಲವೊಂದು ಉಪನಿಷತ್ತುಗಳ ವಿಚಾರಗಳು. ಅವು ಯಾರು ಏನೇ ಹೇಳಿ, ಆದ್ರೆ ಯಾವ ಪುಣ್ಯ ಪುರುಷ ಸದ್ಗುರುನಾಥ ನಿಮಗೆ ಏನು ಇಲ್ಲಿ ತನಕ ಸದ್ರೂಪ ಚಿದ್ರೂಪ ಹೇಳ್ಕೊತ ಬಂದಿಲ್ಲ? ಹೌದಪ್ಪ. ಏನ್ ಹೇಳ್ಯಾನಪ್ಪ ಅದ್ರ ನಿಮಗ? ಅವ ಏನ್ ಹೇಳ್ಯಾನ ಇಲ್ಲಿ ತನಕ? ಏನ್ ಹೇಳಿದವ ನಿಮಗ? ಅರಿವೇ ಎಲೆ ಅರಿವೇ ಅಂತ ಹೇಳಿ ನಿನ್ನೆ ಪದವನ್ನು ನೋಡಿದ್ರಲ್ಲ. ಅವ ಏನ್ ಹೇಳ್ಯಾನಪ್ಪ ಅಂತಂದ್ರೆ, ಅರುಹಿಸಿಕೊಳ್ಳುವ ದೇಹವನ್ನೇ ಮೊದಲು ಮಾಡಿಕೊಂಡು ತೋರ್ಪ ಜಡ ದೃಶ್ಯಾದಿಗಳು ನಿನ್ನಿಂದ ಅರಿವಿಸಿಕೊಳ್ತಾವ. ನೀನು ಅವುಗಳನ್ನು ಅರಿಯುವ ಕೇವಲ ಅರಿವು ನೀನು, ಚಿನ್ಮಾತ್ರ ಚೈತನ್ಯವೇ ನೀನು ಅಂತ ಇಲ್ಲಿ ತನಕ ಹೇಳಿದ್ರವರು. ಇಲ್ಲಿ ತನಕ ಹೇಳಿದ್ದನ್ನ ಶಿಷ್ಯ ಚೆನ್ನಾಗಿ ಕೇಳಿದ. ಅವಕ್ಕೊಂದಿಷ್ಟು ಕಥೆಗಳು, ಅಲ್ಲೊಂದಿಷ್ಟು ಏನಾರ ಪ್ರಮಾಣಗಳು ಅವನ್ನೆಲ್ಲನೂ ಬರ್ಕೊಂಡ, ಪದಗಳನ್ನು ಕಂಠ ಮಾಡಿದ. ಕಂಠ ಮಾಡಿ ಏನ್ ಮಾಡಿದ ಅಂತಂದ್ರೆ, ಅವರು ಶ್ರಾವಣ ಪ್ರವಚನ ಕರೆಯಕ್ ಬಂದ್ರು, ಒಂದು 3,000 ರೂಪಾಯಿ ಕೊಡ್ತಾನ, ಹೋಗ್ಬಿಟ್ಟ. ಮುಕ್ತಿ ಆಕತಾನ ಇನ್ನ? ಕೇಳಿಲ್ಲೇನೋ? ಭಯಪಟ್ಟು ಮಾಡಿಲ್ಲೇನು? ಮತ್ ಮುಕ್ತಿ ಯಾಕಾಗ್ಲಿಲ್ಲ ಅದು? ದುಡ್ಡಿಗೆ ಬಳಸ್ಕೊಟ್ಟಿಲ್ಲ. ಅದ್ರ ಸಲುವಾಗಿ ನಿಜಗುಂಡ್ರು ಒಂದು ಬಾಳ ಚಂದ ಬರೆದಾರೆ. ಅರಿವೇ ಏನತ್ತವ ಓದದನ? ಅರಿವೇ ತಾನೆಂದು ನಂಬಿ ನಿಂದರೆ ಮುಕ್ತಿ. ಆ ನಂಬಿ ಅನ್ನೋ ಪದದ ಬಿಡಕ್ ಅಂಡರ್ಲೈನ್ ಮಾಡೋದು. ಶಾಸ್ತ್ರ ಹೇಳೋದ್ರೊಳಗೆ ಮಜಾ ಎಲ್ಲೈತ್ ನೋಡ್ಕೋರಿ ಅಲ್ಲಿ. ಅವ್ರು ಹೇಳಿದ್ರು, ಇವ್ರು ಕೇಳಿದ್ರು. ಮುಗಿದ ನಂತರ ಎಲ್ಲಿ ಹೊಂಟ್ರಪ್ಪ ಅಂತಂದ್ರೆ, ಇವರು ಮತ್ತೆ ಸೀದಾ ಎಲ್ಲಿಂದ ಬಂದಿದ್ರು ಅಲ್ಲಿಗೆ ಹೋದ್ರು. ಹೌದಾ? ಹೀಗೆ ಮಾಡೋಣದರಿಂದ ನಿಮಗೆ ಆ ಮುಕ್ತಿ ಕಾಂತೆ ರತಿ ನಿಮಗೆ ಬರುದಿಲ್ಲ. ಅದನ್ನ ಏನು ಹೇಳ್ಯಾರ, ಅದನ್ನ ಏನು ಕೇಳಿವಿ, ಅದನ್ನ ಅಂತಃಕರಣದಲ್ಲಿ ಸುಸ್ಥಿರವಾಗಿ ನಂಬಿ ಅದನ್ನೇ ಜಪಿಸಿ, ಅದನ್ನೇ ಫಲಿಸಿ, ಅದರಂತೆ ಬದುಕಿ, ಅದರ ಜೊತೆಗೆ ಹೆಜ್ಜೆ ಹಾಕೋದಕ್ಕೆ ಏನ್ ಅನ್ಬೇಕು? ಅದಕ್ಕ ನಂಬಿಕೆ ಅಂತ ಕರಿಬೇಕು. ಅದಕ್ಕೆ ನೋಡ್ ಮಜಾ ಹೆಂಗೈತ. ಕೇಳಬೇಕು, ಕೇಳಿದ್ದನ್ನ ತಿಳ್ಕೋಬೇಕು, ತಿಳ್ಕೊಂಡಂಗ ಇರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಹೌದಿಲ್ಲ? ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ನಂಬಿಕೆ ಅಂತ ಕರುತ್ತಾರೆ.
ಈ ನಂಬು ಅನ್ನುವಂತ ಪದ ಇವತ್ತೇನು ಪರಿಚಯ ಇಲ್ಲ ನಿಮಗೆ. ಇದ್ರ ಹಿಂದೂ ನಿಮಗೆ ಬೇಕಾದಷ್ಟು ಸಲ ಬಂದಿತ್ತಿದು. ಹೌದಪ್ಪ. ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೋಳು ಅನ್ನೋದ್ರಲ್ಲಿ ನಂಬು ಪದ ಬಂದತ್ತಿಲ್ಲ. ಬಂದೈತಪ್ಪ. ನಂಬು ನಂಬೆಲೋ ಮನವೇ ಹಂಬಲಿಸದಿರು ಬರಿದೆ ನಂಬಿಗೆ ಕಾರಣವೋ ಸಾಂಬಳಲು ಬಗೆ. ನಂಬಿ ಕರೆದರೆ ಓ ಎನ್ನನೇ ಶಿವನು. ಅಂದ್ರೆ ನಂಬು ಪದವನ್ನು ತೋರ್ಸಕತ್ತೀನಿ ನಿಮ್ಗೆ ಎಲ್ಲೆಲ್ಲೈತೆ ಅನ್ನೋದು. ಅಂದ್ರೆ ಎಲ್ಲದರಲ್ಲಿಯೂ ಜೀವಾಳ ಏನಾರ ಇದ್ರೆ ಆ ಜೀವಾಳದ ಹೆಸರೇ ನಂಬೋಗಿ. ಒಂದು 4-5 ತಿಂಗಳ ಕೂಸು ಇರ್ತತಿ. ಆ ಕೂಸಿನ ತಂದೆ ಹೊಲ್ದಾಗಿದ್ದ ಬಂದ ಎತ್ಕೋತಾನೆ. ಆ ಕೂಸು ಬಹಳ ಪ್ರೀತಿ ಮಾಡ್ತತಿ. ಆ ಕೂಸಿನ ಸಂತೋಷ ಪಡಾಕ ಅವ ಏನ್ ಮಾಡ್ತಾನಂದ್ರೆ ಎದ್ದು ನಿಂತ ಕೂಸನ್ ಹಿಂಗ ಮ್ಯಾಲ ಮಾಳಿಗೆ ಕಡೆ ತೂರ್ತಾನ. ಹಿಂಗ ತೂರಿದ ಕೂಡ್ಲೆ ಆ ಕೂಸ ತಂದಿ ತೂರಿ ಕೈ ಬಿಟ್ರು ಕೂಡ ಕೊಕ್ 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 ನಗ್ತೈತೆ ಅದು. ವಾಸ್ತವಿಕವಾಗಿ ಏನಾಗಬೇಕಾಗಿತ್ತು, ಅದಕ್ಕೆ ಭಯ ಬರ್ಬೇಕಾಗಿತ್ತು. ಇಲ್ಲಿ ತಗೊಂಡು ತಲೆ ಮ್ಯಾಲ ಹಾದು 1 ಫೂಟ್ ಗಂಟ್ಲೆ ಮ್ಯಾಲ ತೋರಿದ್ರೆ ಭಯ ಬರ್ಬೇಕಿಲ್ಲ ರುದ್ರಣ್ಣ. ಬರೇ ಕುರ್ಚಿ ಮೇಲೆ ಕುಂತವ್ರಿ ಜೋಲ್ ಹಾದ್ರ ಮೈ ಜುಮ್ ಅಂತ ನಿಮಗೆ. ಅವ 2 ಕೈ ಬಿಟ್ಟು ತೂರ್ಯಾನ. ತೂರಿದ್ರೂ ನಗತತಿ ಅಂದ್ರ ಆ ನಗುವಿನ ಹಿಂದೆ ಏನೈತಿ? ನಂಬಿಗೆ ಐತೆ. ನಂಬಿಗೆ ಏನಂತೈತಿ? ಯಾವ ಹೌದಲ್ರ? ಇದಕ್ಕಿಂತ ಹೆಚ್ಚಿನ ತಪಸ್ಸೈತಾ? ಇಲ್ಲಪ್ಪ. ಇದಕ್ಕಿಂತ ಹೆಚ್ಚಿನ ಭಕ್ತಿ ಐತಾ? ಇಲ್ಲಪ್ಪ. ಅಲ್ರಿ ನೋಡ್ರಿ, ಅವನ್ ಸ್ವಲ್ಪ ಜೀವನದಾಗ ಅನುಭವಿಸಿ ನೋಡ್ರಿ ಇದನ್ನ. ನಂಬು ನೀನೇ ನಿತ್ಯ ಬೋಧವೆಂದು. ಇನ್ನ ಮುಂದೊಂದು ಪದ ಇದ್ದಂಗೆ ಕಾಣ್ತದ ಬಹುತೇಕ ಸ್ವಲ್ಪ ದಿವಸದಾಗಿನ. ಅಂದ್ರೆ ನಂಬು ಆ ನಂಬಿಕೆ ಒಳಗೆ ಎಷ್ಟು ಶಕ್ತಿ ಐತಂದ್ರೆ ತಮ್ಮ, ಕೀಟ ಪೃಂಗ ನ್ಯಾಯದ ಕಥೆ ಗೊತ್ತಲ್ಲ ನಿಮಗೆ? ಆ ಕೀಟ ನಂಬಿ ಸುಮ್ಮನೆ ಎಲ್ಲಿ ಇಟ್ಟಲ್ಲಿ ಕುಂತು ಏನಾಯ್ತು ಮುಂದದು? ಅದು ವಾಸ್ತವಿಕವಾಗಿ ಅದು ಬುರುಂಗೇನ ಕೀಡಿ. ಅದು ಕೀಡಿ. ಆ ನಾದವನ್ನ ಅಥವಾ ಗುರುರೂಪವಾದ ಆ ತಾಯಿಯನ್ನ ಅದು ನಂಬಿ 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 ಅದು ಏನಾಯ್ತು ಅಂತಂದ್ರೆ ಅದು ಬೃಂದವಾಗಿ ತನ್ನ ಜನ್ಮವನ್ನ ಬದಲು ಮಾಡ್ಕೊತ್ತು. ಅಂದ್ರೆ ಯಾಕೆ ಹೇಳಕತ್ತೀನಿ ಇದನ್ನ? ಜೀವನದಲ್ಲಿ ನಿಮಗ ನಂಬಿಗಿಲ್ಲ ಅಂತಂದ್ರ, ಗುರು ಶಿಷ್ಯರಲ್ಲಿ ನಂಬಿಗಿಲ್ಲ ಅಂದ್ರ ಮಠ ನಡೆಯುದಿಲ್ಲ. ಮಠ ನಡೆಸಕಾಕತ್ತೀನಿ? ಇಲ್ಲ. ಒಬ್ಬ ಬಸ್ಸಿನ ಡ್ರೈವರ್ ಮ್ಯಾಲ ನಂಬಿ ಮಾಡ್ಕೋತಿರೋ ಇಲ್ಲೋ ತಮ್ಮ? ಆ ಬಸ್ಸಿನ ಡ್ರೈವರ್ ನಂಬಲಿಲ್ಲ ಅಂದ್ರೆ ನಿಮಗೆ ನಿದ್ರೆ ಬರ್ತತೆ ಅಂತಮ್ಮ? ಅಲ್ಲೇ ಬರಂಗಿಲ್ಲ. 100 ಭೋಗಿಗಳನ್ನು ಹೊಂದಿದಂತ ಟ್ರೈನಿನೊಳಗೆ ಒಬ್ಬ ಯಾರೋ ಏನೋ ಅವನು ಪರಿಚಯವೇ ಇಲ್ಲ ನಿಮಗೆ. ಡ್ರೈವರ್ ಎಲ್ಲೋ, ನಿಮ್ಮ ಬೋಗಿ ಎಲ್ಲೋ, ನಿಮ್ಮ ಕಂಪಾರ್ಟ್ಮೆಂಟ್ ಎಲ್ಲೋ, ನಿಮಗೇನ್ ರಗ್ ಹೊತ್ಕೊಂಡು ಮನ್ಕೊಂಡಪ್ಪ ಏನು ಸಿಸಿಲೇ ಬರದತನವ್ರೆ ನಿನ್ನ ಮುಟ್ಟಿಸ್ತದಂತೆ. ಇಲ್ಲ. ಟಿಕೆಟ್ ತೋರಿಸಿದೇನೋ, ಬೆಡ್ಶೀಟ್ ಹಾಸಿದೇನೋ, ಮನೆಗಿದಪ್ಪ. ಅಂದ್ರೆ ಅಲ್ಲಿ ಏನೈತಲ್ಲೇ, ಈ ಪುಣ್ಯ ಪುರುಷ ಇವ ನಮ್ಮನ್ನು ಊರಿಗೆ ಮುಟ್ಟಿಸ್ತಾನ. ಹೌದಿಲ್ಲ? ನಂಬಿಗಿಲ್ಲ ನಿಜತೇನಪ್ಪ? ಒಬ್ಬ ಏನೋ ಅರಿಯಲಾರದ ಯುವಕ ಬಂದ್ ಕನ್ಯಾ ನೋಡ್ತಾನ. 4 ಮಂದಿ ಚನ್ನಬಸಪ್ಪನಂತವ್ರು ಹುಡುಗ ಚಲೋದ ಅಂತಂಗೆ ಮಾಡ್ಕೋ ಅಂತಾರು. ಅವ್ರ ಮಾತನ್ನ ನಂಬೆ ಹುಡುಗಿ ಕೊರಳು ಕೊಡ್ತತಿ. ಅದಕ್ಕೊಂದು ನಾಡಿ ಸೂತ್ರ ಬಿಗದ ಇವ್ ನನ್ನ ಕಾಪಾಡ್ತಾನಂತೇಳಿ ಹುಟ್ಟಿದ ಮನೆ ಬಿಟ್ಟು ಗಂಡನ ಮನೆ ಸೇರ್ಕೊಂಡು ಆ ಹೆಣ್ಮಗಳು ಬದುಕಬೇಕಾದ್ರೆ ಅಲ್ಲಿರೋ ಸೂತ್ರ ಯಾವ್ದಪ್ಪ? ನಂಬಿಗೆ. ಹೌದಿಲ್ಲ ತಮ್ಮ? ತಿನ್ನಾಕ ಜ್ವಾಳ ಇರ್ಲಿಲ್ಲ ಅಂದ್ರೂ ಒಬ್ಬ ರೈತ
ಹ್ಮ್ 4 ಸೇರ್ ಜೋಳದ ಪಾಕೆಟ್ ತಗೊಂಡು ಬಂದು ಭೂಮಿ ಒಳಗೆ ಕೂರ್ಗಿ ಹೂಡಿ ಮಣ್ಣಾಗ ಬೀಜ ಹಾಕ್ತಾನಂತಂದ್ರ ತಲೆ ಕೆಟ್ಟತನ ಒಂದು ಇಲ್ಲ ಸರ್ ಹ ಇಲ್ಲ ಈ ಮಣ್ಣಿನೊಳಗ ಒಂದು ಸೇರ್ ಕಾಳ ಹಾಕೇನೆ ಅಂದ್ರೆ 10 ಚೀಲ ಕಾಳ ನನಗೆ ಈ ಮಣ್ಣು ಹೊಳ್ಳಿ ಕೊಡ್ತದಂತ ನಂಬಿ ಹಾಕ್ತಾನೋ ಇಲ್ಲೋ ಆಗ್ತಾನೆ ಅಂದ್ರೆ ಲೋಕೆಲ್ಲ ಎದರ ಮೇಲೆ ನಿಂತಮ್ಮ ಇದು ನಂಬಿಕೆ ಮೇಲೆ. ನಂಬಿಕೆ ಉಳಿದ ಶಾಸ್ತ್ರ ಎಲ್ಲಾನು ಮರ್ತು ಬಿಡ್ರಿ ಅದನ್ನ. ಹೌದು ಇದು ಒಂದನ್ನ ನೆನಪಿಟ್ಕೋರಿ. ಹೌದು 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 ನೀವು ಸುಖವಾಗಿ ಬದುಕಬೇಕಲ್ಲ. ನೀವು ಸುಖವಾಗಿ ಬದುಕಬೇಕಾದ್ರೆ ಮೂಲ ಸ್ರೋತ ನಿಮಗೆ ಏನಾರ ಇದ್ರ ಅದು ನಂಬಿಕೆ. ಹೌದಾ? ಹೌದು. ಇಲ್ಲಿ ನಿಮಗೊಂದು ಹೊಸ ತೋರಿಸ್ತಾನೆ ಇಲ್ಲೊಂದು. ಈ ಜಗತ್ತಿನೊಳಗ ವ್ಯವಹಾರಿಕ ನಂಬಿಕೆಯೊಳಗ ಒಬ್ಬ ನಂಬಾವಿರ್ತಾನ, ಒಂದು ನಂಬಿಸಿಕೊಳ್ಳುವುದಿರ್ತತಿ. ಹೌದಲ್ಲ ನೋಡ್ತಮ್ಮ? ಎರಡು ಧ್ರುವಗಳಿರ್ತಾವ ನಿಮಗೆ ಇಲ್ಲಿ. ಆದ್ರ ಇಲ್ಲೊಂದು ನಂಬಿಕೆ ಐತಮ್ಮ, ಇಲ್ಲೊಂದು ವಿಚಿತ್ರ ರೂಪದ ನಂಬಿಕೆ ಐತಿ. ಇಲ್ಲಿ ಏನನ್ನ ನಂಬಾಕ್ ಹೊಂಟಿಯಲ್ಲ ಅದು ದೃಶ್ಯವೇ ಅಲ್ಲ. ಮಜಾ ಇಲ್ಲ ರುದ್ರಣ್ಣ ಇದೆ. ಹೌದು. ಇಲ್ಲಿ ಹೊರಗಡೆ ಪ್ರಪಂಚದೊಳಗೆ ನೋಡಪ್ಪ, ಹುಡುಗಿ ಹುಡುಗನ್ ನಂಬಿದ್ಲು, ರೈತ ಭೂಮಿ ನಂಬಿದ, ಇವು ಕಥೆ ಹೇಳಕ್ ಬಾಳ ಚಂದ ಅದಾವ ಬಿಡವ್. ಅವು ಎಲ್ಲದಕ್ಕೂ ಅಪ್ಲೈ ಆಗುದಿಲ್ಲ ಅವಿನ್ನ. ಇಲ್ಲೊಂದು ಹೊಸ ನಂಬಿಕೆ ಐತಮ್ಮ ಇಲ್ಲೇ. ಹೌದು. ಇಲ್ಲಿ ಏನಂತಂದ್ರೆ ಏನನ್ನ ನಂಬಿ ಹೊಂಟಿಯಲ್ಲ ಅದು ಕಣ್ಣಿಗೆ ಕಾಣುದಿಲ್ಲ, ಸ್ಪರ್ಶಕ್ಕೆ ಸಿಗುದಿಲ್ಲ, ಗಂಧದಲ್ಲಿ ಗುಣವಿಲ್ಲ. ಹೋಗ್ಲಿ ಬಿಡಪ್ಪ, 4 ಮಂದಿ ಹಿರಿಯರಿಗಾರ ತೋರಿಸಿ ನಾ ಮಾಡ್ತಾನ ಅನ್ನುವಂಗೈತೆ, ಅದೂ ಇಲ್ಲ. ಯಾವ ನಿರಾಧಾರವಾಗಿ ನಿಮ್ಮ ಇಲ್ಲಿ ತನಕ ನಿಮ್ಮ ಈ ಜನ್ಮಗಳಲ್ಲಿ ನಿಮ್ಮ ಸ್ವಾನುಭೋಗ ಇಲ್ಲದ. ಇಲ್ಲಿ ಏನ್ ನಿಮಗೆ ಹಿಂದೆ ಏನು ಇಲ್ಲಿ ತನಕ ಹೇಳ್ಕೊತ ಬಂದ್ರಲ್ಲ, ಇದು ಯಾವ್ದಾರ ಜನ್ಮಗಳಲ್ಲಿ ಅನುಭವ ಬಂದಿರ್ತಾನ? ಇಲ್ಲ. ಮತ್ ನಿಮ್ಮ ಅನುಭವಕ್ಕೂ ಬಂದಿಲ್ಲ, ಲೋಕದ ಊರಾಣ ಮಂದಿ ಅನುಭವಕ್ಕೂ ಬಂದಿಲ್ಲ. ಈಗಾರ ಏನಾರ ಪ್ರಾಕ್ಟಿಕಲಿ ಮಾಡಿ ತೋರಿಸಿ ನಿಮ್ನ ಹೌದು ಅನಿಸ್ಬೇಕಂದ್ರೆ ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ಇದನ್ನ ಹೆಂಗ ನಂಬಬೇಕು ಅಂತ ಅಂದ್ರೆ ಅವ್ರು ಏನ್ ಹೇಳಕತ್ತಾರಪ್ಪ ಅಂತಂದ್ರೆ ನಿಗಮೋಕ್ತಿಯನ್ನು ನಂಬು. ಏನ್ ನಂಬಕಾಗೈತಿಲ್ಲೇ? ನಿಗಮೋಕ್ತಿಗಳು ಆಚಾರ್ಯ ಪುರುಷನಿಂದ, ವಕ್ತಾ ಪುರುಷನಿಂದ, ವೇದ ಭಗವತಿಯಿಂದ, ಋಷಿ ಮುನಿಯ ಮೂಲದಿಂದ ಬಂದಂತ ಆ ಮಹಾವಾಕ್ಯವನ್ನು ನಂಬು. ಏನಂದಂಕಮ್ಮ ಇಲ್ಲಿ? ಮಹಾವಾಕ್ಯವನ್ನು ನಂಬು. ಮಹಾವಾಕ್ಯದಲ್ಲಿ ನಿಮಗೆ ಉಪಾಸನಾ ರೂಪವಾದಂತ ಕರ್ಮಾದಿಗಳನ್ನು ಬಿಟ್ಟು ಜ್ಞಾನ ರೂಪವಾಗಿ ತೆಗೆದುಕೊಂಡಂತ ಮಹಾವಾಕ್ಯ ಯಾವ್ದಪ್ಪ ನಿಮ್ಮದು? ತತ್ವಮಸಿ. ನಿಮ್ಗೆ ಪ್ರಜ್ಞಾನಮಾನಂದಂ ಬ್ರಹ್ಮ ಯಾವಾಗಾರ ಪಾಠ ಮಾಡಿನೇನು? ಇಲ್ಲ. ಅಯಮಾತ್ಮ ಬ್ರಹ್ಮ ಪಾಠ ಮಾಡಿನೇನು? ಇಲ್ಲ. ಅಹಂ ಬ್ರಹ್ಮಾಸ್ಮಿ ಪಾಠ ಮಾಡಿನೇನು? ದಿನನಿತ್ಯದಲ್ಲಿಯೂ ನಿಮಗೆ ಪಾಠ ಮಾಡೋದು ಯಾವುದು? ಅಹಂ ಬ್ರಹ್ಮಾಸ್ಮಿ ತತ್ವಮಸಿ. ತತ್ವಮಸಿ. ಅಹಂ ಬ್ರಹ್ಮಾಸ್ಮಿ ಗೌಣವೇ. ಹೌದಾ? ನಿಮಗೆ ಪ್ರಕಟವಾಗಿ ಮಾಡುವ ಪಾಠ ಯಾವ್ದಪ್ಪ ಅಂತಂದ್ರೆ ತತ್ವಮಸಿ. ತತ್ವಮಸಿಯನ್ನೇ ನಿಮಗೆ ಯಾಕೆ ಹಾಗೆಲ್ಲ ಪಾಠ ಮಾಡ್ತಾನಪ್ಪ ಅಂದ್ರೆ ಅದು ಜ್ಞಾನ ಪರವಾಗಿದೆ. ಅದು ಯಾವ ಪರವಾಗಿ ಐತೆ? ಅದು ಜ್ಞಾನ ಪರವಾಗಿದೆ. ಜ್ಞಾನ ಪರವಾಗಿ ಇರೋಣದರಿಂದ ತತ್ವಮಸಿ ಮಹಾವಾಕ್ಯದಲ್ಲಿ ಶ್ರೀ ಗುರುವಿನಿಂದ ತತ್ ಪದದಲ್ಲಿರುವ ವಾಚ್ಯ ಲಕ್ಷ ಭಾಗ, ತ್ವಂ ಪದದಲ್ಲಿರುವ ವಾಚ್ಯ ಲಕ್ಷ ಭಾಗ, ವಾಚ್ಯಾಂಶಗಳನ್ನು ತೆಗೆದುಕೊಂಡು ಲಕ್ಷಾಂಶದಲ್ಲಿ ಅಸಿಪದವನ್ನು ಮಾಡುವಂತಹ ಉತ್ತಮೋತ್ತಮವಾದ ನಿಗಮೋಕ್ತಿ ಯಾವುದಾದ್ರೂ ಇದ್ರೆ ಅದು ತತ್ವಮಸಿ. ಶ್ವೇತಕೇತುವಿಗೆ ಛಾಂದೋಗ್ಯೋಪನಿಷತ್ತಿನ ಮೂಲಕವಾಗಿ ಹರಿದು ಬಂದಂತ ಜ್ಞಾನ ಪ್ರತಿಪಾದನ ರೂಪವಾದಂತ ತತ್ವಮಸಿ ಏನು ಹೇಳ್ತದಲ್ಲ ಅದನ್ನ ನಂಬು. ಪಲ್ಲವಿಯೊಳಗೆ ಏನ್ ಹೇಳಿದಂಗಾತಪ್ಪ ಈಗ? ಅಂದ್ರೆ ಉಪನಿಷತ್ತಿನಲ್ಲಿ ಏನು ಹೇಳ್ತದ ಅದನ್ನ ನಂಬು ಅಂತ ಹೇಳಿ ಪಲ್ಲವಿ ಮುಗಿತಲ್ಲ ಈಗ. ಅಂದ್ರೆ ಏನೇನ್ ನೋಡಿದಂಗಾತು ಪಲ್ಲವಿಯಲ್ಲೇ? ನಂಬು ಅನ್ನೋ ಪದವನ್ನು ವಿಶ್ಲೇಷಣೆ ಮಾಡಿದಂಗಾತು, ನಿಗಮ ಅನ್ನೋ ಪದವನ್ನು ವಿಶ್ಲೇಷಣೆ ಮಾಡಿದಂಗಾತು,
ಈಗ ನಾವು ಏನ್ ಮಾಡ್ಬೇಕಂದ್ರೆ ಅಪ್ತ ಪುರುಷನಿಂದ ಹೆಂಗ್ ವಾಕ್ಯ ಮಾಡ್ಬೇಕದನ್ನ ಅಪ್ತ ಪುರುಷನಿಂದ. ಈಗ ನಿಮಗೆ ದಶಮನ ಕತೆ ಹಗಲೆಲ್ಲ ಹೇಳ್ತಿರ್ತಾನೆ ಅಲ್ಲಿ. ಆ ದಶಮನ ಕತೆ ಹೇಳೋ ಹೊತ್ನಾಗ ಅವ ಏನಂದಪ್ಪ ಅಂತಂದ್ರೆ, ಅಳಬೇಡ್ರಿಪ್ಪ 10ನೇಯವನು ಇದ್ದಾನೆ. ಏನಂದವ? ಅಳಬೇಡ್ರಿ 10ನೇಯವನು ಇದ್ದಾನೆ. 10ನೇಯವನು ಇದ್ದಾನೆ ಅನ್ನೋ ಶಬ್ದ ಕೇಳಿದಾಗ ಅವ್ರಿಗೆ ಸಂತೋಷ ಆತೋ ದುಃಖ ಆತೋ? ಸಂತೋಷ ಆಯ್ತು. ಅವ್ 10ನೇವ ಸಿಕ್ಕಾನ ಈಗ ಅವ್ರಿಗೆ? ಸಿಕ್ಕಿಲ್ಲ. ಆ ಇದ್ದಾನೆ ಎಂಬ ಮಾತನ್ನು ಕೇಳಿ ಅವ್ರು ಅಳು ನಿಂತು ಬಿಡ್ತಿಲ್ಲ ಅದು. ಹೌದಪ್ಪ. ಹಾಗೆ ಅರಿವು ನೀನೇ ಹೆಂಗ ಆ 10ನೇವನು ಇದ್ದಾನೆ ಅಂತ ಅಲ್ಲಿ ಹೆಂಗ್ ನೀ ದೃಷ್ಟಾಂತ ಮಾಡ್ತೀಯಲ್ಲ, ಹೌದು. ಅರಿವು ನೀನೇ ಎಂದು ಹೇಳಿದ ತಕ್ಷಣ ಸದ್ಗುರುಗಳ ಮಾತನ್ನು ನಿನ್ನ ಹೃದಯದಲ್ಲಿ ನಂಬಿ ಆ ನಿಟ್ಟಿನಿಂದ ಚಿಂತನೆ ಮಾಡುವುದಕ್ಕೆ ಏನನ್ನಬೇಕು? ನಿನಗೆ ಬಲವಾದ ನಂಬಿಕೆ ಉಳ್ಳವನು. ಇದಕ್ಕನ್ನ ಗೀತೆಯಲ್ಲಿ ಏನಂತಾರ? ಶ್ರದ್ಧಾವಾನ್ ಏನಂತಾರಲ್ಲಿ? ಲಭತೆ ಜ್ಞಾನಂ. ನೋಡಿ ಅಲ್ಲಿ ಅಲ್ಲಿ ಹಣವಾನ್ ಲಭತೆ ಜ್ಞಾನಂ ಅಂದಾರಣ? ಇಲ್ಲಪ್ಪ. ಜಾತಿವಾನ್, ಗುಣವಾನ್, ಬಲವಾನ್, ರೂಪವಾನ್, ಕುಲವಾನ್ ಅಂತ ಬರೆದ್ರೆ ಏನಕ್ಕಿತ್ತು ಅವ್ರಿಗೆ? ಜ್ಞಾನ ಆಗ್ತಿದ್ದಿಲ್ಲ. ಆಗ್ತಿದ್ದಿದ್ದಿಲ್ಲ. ಯಾವ್ದಕ್ಕಂತೂ ಅಂದ್ರೆ ಜ್ಞಾನಕ್ಕೆ ಏನ್ ಬೇಕಂದಂಗಾತು? ಶ್ರದ್ಧೆ, ನಂಬಿಕೆ. ಶ್ರದ್ಧೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಮಿತೀಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿ ಅಚಿರೇನಾದಿ ಗಚ್ಚತಿ. ಗಚ್ಚತಿ ಅಂದ್ರೆ ಹೋಗಿ ಹೊಂದುತ್ತಾನೆ. ಅಚಿರೇನಾದಿ ಯಾರೂ ಮುಟ್ಟದ ಸ್ಥಾನವನ್ನು ಮುಟ್ಟುತ್ತಾನೆ. ಯಾವ? ಶ್ರದ್ಧಾವಾನ್. ಹೌದಿಲ್ಲ? ಬಹಳಷ್ಟು ಕಥೆಗಳನ್ನು ಉಳಿದ್ರೊಳಗೆ ಹೇಳಿರ್ತಾನೆ. ಎಲ್ಲವೂ ಎಲ್ಲಿ ನಿಮಗೆ ಇಷ್ಟ ಅರ್ಥವನ್ನು ಮಾಡಿಕೊಟ್ಟು ಮುಂದಿನ ನುಡಿಯನ್ನು ಓದು. ತನುವು ಇಂದ್ರಿಯಾಳಿ ಅಸುವರ್ಗವನ್ನು ಬಿಟ್ಟು ಮನಬುದ್ಧಿ ಹಂತೆಯನ್ನು ಸುಟ್ಟು ಜನಿತ ಭೂತ ವಿಷಯವನ್ನೇ ಬೇರಿಟ್ಟು ಘನ ನಿರ್ಗುಣಾತ್ಮತೆ ಅಳವಟ್ಟು. ಒಂದನೆಯಲ್ಲೇ ಏನು ಹೇಳಕ್ ಹೊಂಟ್ರು ಅಂದ್ರೆ, ಆ ತತ್ ತ್ವಂ ಅಸಿ ಅನ್ನುವಂತ 3 ಶಬ್ದಗಳಿಂದ ಅಲಂಕೃತವಾದಂಥ ಆ ಮಹಾವಾಕ್ಯದಲ್ಲಿ ಮೊದಲಿಗೆ ಏನ್ ತಗೊಂಡ್ರು ಅಂದ್ರೆ ತ್ವಂ ಪದವನ್ನು ತಗೊಂಡ್ರು. ಹೌದು ತಮ್ಮ, ಹೌದು. ಕೇಳ್ತಿಲ್ಲೋ? ಕೇಳಿಸ್ತಪ್ಪ. ಏನ್ ತಗೊಂಡ್ರಪ್ಪ ಮೊದಲಿಗೆ? ತ್ವಂ ಪದದ ವಾಚ್ಯ. ತ್ವಂ ಪದವನ್ನ ಯಾಕೆ ತಗೊಂಡ್ರು ತಮ್ಮ? ತತ್ ಪದ ಮೊದಲು ಇತ್ತು ಇಲ್ಲೋ ಅಲ್ಲಿ? ಹೌದು. ಆ ತತ್ ಪದವನ್ನ ಬಿಟ್ಟು ತ್ವಂ ಪದವನ್ನ ಯಾಕೆ ತಗೊಂಡ್ರು ಅಂದ್ರೆ, ತಮ್ಮ ನಿನಗೆ ಯಾರ ಸಮೀಪದಾರೇನು ಅಂತ ನಿನ್ನನ್ನು ಕೇಳಿದ್ರೆ, ಇಲ್ರಿ ನನ್ನ ಮಗ್ಗಿಲ್ ರೂಮ್ನಾಗ ಅದಾರ ಅಂತೆಲ್ಲ, ಅವ್ರ ಸಮೀಪ ಅಲ್ಲ. ಅವರು ಗೋಬಿ ಹಚ್ಚಿಕದಾರ. ನಿನಗೆ ಅತ್ಯಂತ ಸಮೀಪ ಯಾರಪ್ಪ ವಿಶ್ವದೊಳಗಂದ್ರ ನಿನಗೆ ನೀನೇ ಸಮೀಪ. ತಮ್ಮ, ಏನ್ ಆಚೆ ಕಡೆ ತಾಲೂಕ್ನವ್ರ ಸಮೀಪ ಅದಾರಂತೀಯೋ? ಇಲ್ಲಪ್ಪ. ಅವ್ರು ನಮ್ಮ ಹತ್ತಿರದ ಸಂಬಂಧಿ ಅಂತಾರಲ್ಲ, ಅವ್ರು ಹತ್ತಿರದಾರ ನಿನಗೆ? ಇಲ್ಲಪ್ಪ. ಯಾರು ಹತ್ತಿರಪ್ಪ ನಿನಗ? ನನಗೆ ನಾನೇ ಸಮೀಪ. ನೀನೇ ಸಮೀಪ, ಹೌದಿಲ್ಲ? ಹೌದು. ಏನಾದ್ರೂ ಒಂದು ಯೋಚನೆ ಮಾಡ್ಬೇಕಾದ್ರೆ ಸಮೀಪದವ್ರು ಕೂಡ ಮಾಡ್ಬೇಕಂತೀಯೋ? ಏನು ಯಾರು ಪರಿಚಯ ಇಲ್ಲವ್ರು ಕೂಡ ಮಾಡ್ಬೇಕಂತೀಯಪ್ಪ ನೀನು? ಸಮೀಪ ಇರೋರು ಕೂಡ ಮಾಡ್ಬೇಕು. ನಿನ್ನ ಸಮೀಪ ಯಾವ್ದಪ್ಪ ಅಂದ್ರೆ ನಿನ್ನ ತನು. ಹೌದು. ನಿನ್ನ ಸಮೀಪ ಯಾರ್ದಾರತಮ್ಮ ಈಗ? ನನ್ನ ತನು. ನಿನ್ನ ತನು ಎಷ್ಟು ರೂಪಾಯಿ ಐತಿ ಅಂತಂದ್ರೆ ನೋಡ್ಕೋ ಅಲ್ಲಿ, ಒಂದೊಂದು ಶಬ್ದ ನೋಡ್ಕೋತಮ್ಮ ಅಲ್ಲಿ. ಹೆಂಗ ಶಾಸ್ತ್ರವನ್ನು ಹೆಂಗ ಅಧ್ಯಯನ ರೂಪದಿಂದ ಹೆಂಗ ಬಿಡಿಸ್ಬೇಕು ಅನ್ನೋದು ಕಲ್ಕೋ ಅದನ್ನ. ತನು ತನು ಅಂತಂದು ಕೂಡಲೇ ಏನು ಅಂದ್ರೆ, ಯಾವುದು ತಾನು ಎಂದು ಎನಿಸಿಕೊಳ್ಳುತ್ತದೆಯೋ, ಏನನ್ಬೇಕು ತಮ್ಮ ಅದಕ್ಕೆ? ಯಾವುದು ತಾನು ಎಂದು ಎನಿಸಿಕೊಳ್ಳುತ್ತದೆಯೋ ಅದಕ್ಕೆ ತನು ಅನ್ನಬೇಕು. ಹೌದಿಲ್ಲ? ತನು ಇದಾನೆಂದೋರ್ಮೇ ತನು ತನ್ನದೆಂದೋರ್ಮೇ ತನು ಮುಖ್ಯ ಜಗವಿದು. ಅಲ್ಲಿ ಪರಮಾಣ ಬೋಧೆ ಹೇಳೋ ಹೊತ್ನಾಗ ಮುಂದೆ ಹೇಳ್ತಿರ್ತೀನಿ ಅವನು. ನೀ ಹೆಂಗದಿ ವಿಚಿತ್ರ ಹೆಂಗದಿ ಅಂತಂದ್ರೆ ತಮ್ಮ, ಒಮ್ಮೆ ಏನು ಹೇಳ್ತಿ ಅಂತಂದ್ರೆ ಈ ದೇಹವೇ ನಾನು ಅಂತ ಹೇಳ್ತಿ, ಒಮ್ಮೆ ಈ ದೇಹ ನನ್ನದು ಅಂತಿ. ಹೆಂಗನ್ನು ತೋರಿಸ್ತಾನೆ ನಿನಗೆ.
ಕೋಪ ಬಂತು ಅಂತಂದ್ರೆ ಎದಿ 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 ಬಡ್ಕೊಂಡೇನಂತಿ, ಈ ದೇಹವೇ ನಾನು ಅಂತಿ. ಅಕಸ್ಮಾತ್ ನೆಗಡಿ ಬಂದು ಕೈ ಕಾಲ್ ತರ್ತಾರಂದು ವಾಂತಿ ಆಗಕತ್ತಿ ಅಂತಂದ್ರೆ ಇದು ನನ್ನ ದೇಹ ಅಂತಿ. ಡಾಕ್ಟರ್ ಮುಂದೆ ಹೋಗಿ ಏನ್ ಹೇಳ್ತೀನಿ, ನೀನು ನನ್ನ ದೇಹದಲ್ಲಿ ಆರಾಮವಿಲ್ಲ. ಅದೇ ನಿನಗೆ ಕೋಪ ಬಂದಾಗ ಏನಂತಿದ್ದಿ ದೇಹಕ್ಕ, ನಾನೇ ದೇಹ, ನಾನು ಇಂಥವನು, ನಾನು ಇಂಥ ಎತ್ತರಿದ್ದವನು. ಅವಾಗ ದೇಹ ನಾನಂದಿ. ಒಂದೇ ಒಂದು ವಸ್ತುವಿಗೆ ಒಮ್ಮೆ ನಾ ಅಂತಿ, ಒಮ್ಮೆ ನನ್ನದು ಅಂತಿ ಅಂದಿಂದ ಆ ವಸ್ತುವಿನ ಜ್ಞಾನ ನನಗಿಲ್ಲ ಅಂದಂಗ. ಏನ್ ಹೇಳಿ ಹೇಳ್ತಮ್ಮ? ಒಂದೇ ಒಂದು ವಸ್ತುವಿಗೆ ಒಂದ್ಸರಿ ನಾ ಅಂತಿ, ಒಂದ್ಸರಿ ನನ್ನ ಅಂತಿ ಅಂದಾಗ ಆ ವಸ್ತುವಿನ ನಿಖರವಾದ ಸ್ಪಷ್ಟವಾದ ಜ್ಞಾನ ನಿನಗಿಲ್ಲ. ಇದ್ರೆ ನೀ ಹಿಂಗ್ ಎರಡು ಅಂತಿದ್ದಿಲ್ಲ, ಅದಕ್ಕೆ ಒಂದ್ ಅಂತಿದ್ ನೀನು. ಇಲ್ದ್ರ ನಾ ಅನ್ಬೇಕು, ಇಲ್ಲ ನಾನದ ಅನ್ಬೇಕು ನೀನು. ಮತ್ತು ಒಮ್ಮೆ ನಾನು ಅಂತಿ, ಒಮ್ಮೆ ನನ್ನದು ಅಂತಿ ಅಂದಿಂದ ನನ್ನದು ಚಪ್ಪಲಿ, ನನ್ನದು ಕಾರು, ನನ್ನದು ಮನೆ ಅಂದ್ರ ಆ ವಸ್ತುಗಳು ನಿನ್ನಿಂದ ಅನ್ಯದಾವು. ಹಂಗ ನನ್ನದು ದೇಹ ಅಂತ ಅಂದಿಂದ ಈ ದೇಹವು ನಿನ್ನಿಂದ ಅನ್ಯದ. ಹೌದು. ನಾನು ದೇಹ ಅಂತ ಒಮ್ಮೆ ಅಂತಿ, ನನ್ನದು ದೇಹ ಅಂತ ನೀವು ಒಮ್ಮೆ ಅಂತಿ. ಹಿಂಗ ನೀನು ವಿವಾದಾಸ್ಪದವಾಗಿ ಮಾತನಾಡ್ತೀಯ ಅಂದ್ರೆ ಆ ವಸ್ತುವಿನ ಜ್ಞಾನ ನಿನಗಿಲ್ಲ ಅಂದಂಗ. ಹೌದು. ಹಂಗಾರೆ ವಸ್ತುವಿನ ಜ್ಞಾನ ಮಾಡ್ಕೋಬೇಕಲ್ಲ, ಅದನ್ನ ಮಾಡ್ಕೊಬೇಕು. ಯಾರು ಎದರಿಂದ ಮಾಡ್ಕೋಬೇಕು ಅಂದ್ರೆ ನಿಗಮೋಕ್ತಿ. ಎದರಿಂದ ಮಾಡ್ಕೋಬೇಕು? ನಿಗಮೋಕ್ತಿ, ಋಷಿ ವಾಕ್ಯ. ಅದಕ್ಕೆ ಬಹಳ ಚಂದ ಅನುಭವಿಸ್ತಾರದಲ್ಲಿ ಏನಂತಾರಂದ್ರೆ ಅದಕ್ಕೆ ಋಷಿ ವಾಕ್ಯ ಅಂದ್ರೆ ಸದ್ಗುರುಗಳಿಂದ ನೀ ಅದನ್ನ ಏನ್ ಮಾಡ್ಕೋಬೇಕು, ಈಗ ಪಡ್ಕೋಬೇಕು. ಇಲ್ಲಿ ತನಕ ಸದ್ಗುರುಗಳು ಏನ್ ಹೇಳ್ಯಾರಪ್ಪ ಅಂತಂದ್ರ ಈ ನಿನ್ನ ದೇಹಗಳು 3 ತೆರನಾಗಿವೆ. ಏನ್ ಹೇಳ್ಯಾರಪ್ಪ? ಈ ನಿನ್ನ ದೇಹಗಳು 3 ತೆರನಾಗಿವೆ. ಯಾವ್ಯಾವಪ್ಪ ಅವು? ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ. ಈ 3 ದೇಹಗಳನ್ನು ಯೋಚನೆ ಮಾಡಿ ನೋಡು. ಈ 3 ದೇಹಗಳು ನಿನಗೂ ಇವಕ್ಕೂ ಏನಾದ್ರೂ ಸಂಬಂಧ ಐತಿ ಏನಂತ ಯೋಚನೆ ಮಾಡಿ ನೋಡು. ನಿದ್ರೆಯೊಳಗ ನಿನ್ನ ಸ್ಥೂಲ ದೇಹವೇ ನಿನಗೆ ಎಲ್ಲಿ ಬಿದ್ದತ್ತು ಅನ್ನೋದು ಗೊತ್ತಿಲ್ಲ. ಹೌದಲ್ತಮ್ಮ? ಹೌದೌದು. ನೀನು ಕನಸನ್ನ ಕಾಣುವಾಗ ನಿನ್ನ ಸ್ಥೂಲ ದೇಹ ಇಲ್ಲೇ ಬಿದ್ರು ಕೂಡ ಸೂಕ್ಷ್ಮ ದೇಹದಿಂದ ಲೋಕ ಸಂಚಾರ ಮಾಡ್ತೀವಿ. ಹೌದು. ಕಾರಣ ದೇಹದಲ್ಲಂತೂ ಪರಿಚಯವೇ ಇಲ್ಲ. ಸ್ವತಃ ಸ್ಥೂಲ ಸೂಕ್ಷ್ಮ ಕಾರಣಗಳು ಅಜ್ಞಾನ ವ್ಯಾಕೃತವಾಗಿರೋಣದರಿಂದ, ನೀನು ಜ್ಞಾನ ರೂಪನಿರೋಣದರಿಂದ, ಇವು ನಿನ್ನಿಂದ ಅರಿವಿಸಿಕೊಳ್ಳೋಣದರಿಂದ, ನೀನು ಅನುರೂಪನಿಂದ ಇರೋಣದರಿಂದ ಈ ಈ ತ್ರಿವರ್ಗದ ತನು ನೀನಲ್ಲ. ಏನಂತ ನಂಬತ್ತಮ್ಮ ಈಗ ನೀನು? ಈ ತ್ರಿವರ್ಗದ ತನು ನಾನಲ್ಲ ಅಂತ ಹೇಳಿ ನಮ್ಮ ಒಂದನೇ ದಾಖಲೆ ತನು. ಇನ್ನು ಎರಡನೇ ಶಬ್ದ ಏನತ್ತಮ್ಮ ಅಲ್ಲೇ? ಇಂದ್ರಿಯಾಳಿ. ಇಂದ್ರಿಯಾಳಿ ಅಂದ್ರೆ ಎಕ್ಸೆಟ್ರಾ. ಹೌದು. ಇಂದ್ರಿಯಗಳೇನಪ್ಪ ಇವು ತಮ್ಮ? ಕರ್ಮೇಂದ್ರಿಯ ಪಂಚಕಗಳು 5, ಜ್ಞಾನೇಂದ್ರಿಯ ಪಂಚಕಗಳು 5, ಇನ್ನು ಮುಂದೆ ಅಂತಃಕರಣ ಪಂಚಕಗಳು 5, ಪ್ರಾಣ ಪಂಚಕಗಳು 5, ವಿಷಯ ಪಂಚಕಗಳು 5. ಇಂತಿ 25 ತತ್ವಗಳಿಂದ ತೋರುವಂತ ಈ ಇಂದ್ರಿಯಾಳಿಗಳು ಒಂದರ ಅರಿವು ಒಂದಕ್ಕಿಲ್ಲ. ಅವಕ್ಕ ಒಂದರ ಅರಿವು ಒಂದಕ್ಕೆ ಐತೇನು? ಇಲ್ಲ. ಕಾಲು ಕಡಿಸಿಕೊಂಡು ಬದುಕವ್ರು ಎಷ್ಟು ಮಂದಿ ಇಲ್ಲ, ಕಣ್ಣಿಲ್ಲದ ಬದುಕವ್ರು ಎಷ್ಟು ಮಂದಿ ಇಲ್ಲ, ಕಿವಿ ಇಲ್ಲದ ಬದುಕವ್ರು ಎಷ್ಟು ಮಂದಿ ಇಲ್ಲ. ಅಕಸ್ಮಾತ್ ಇಂದ್ರಿಯವೇ ನೀನಾಗಿದ್ರ ಅವು ಇಲ್ಲದ್ರೆ ನೀ ಬದುಕಬಾರ್ದಾಗಿತ್ತು. ಆತಮ್ಮ? ಹೌದು ನೋಡ. ಅಂದ್ರೆ ಆ ಇಂದ್ರಿಯಾಳಿಗಳು ಕೂಡ ನೀನಲ್ಲ, ಅವು ನಿನ್ನಿಂದ ಅರಿವಿಸಿಕೊಳ್ಳುತ್ತಿರುವುದಾಗಿ ಅದನ್ನ ನಂಬು. ಆ ನಂಬೋನು ಏಕ ತಗೋಬೇಕಾದ್ರೆ ನಿನ್ನ ತನು ನಾನಲ್ಲ ಅನ್ನುವುದನ್ನು ನಂಬು. ಈಗ ಎರಡನೇದೇನು? ಇಂದ್ರಿಯಾಳಿಗಳು ನಾನಲ್ಲ ಅನ್ನೋದನ್ನು ನಂಬು. ಮುಂದೆ ಹಸುವರ್ಗವನ್ನು ಹೇಳಿರಲ್ಲ, ಹಸು ಅಂದ್ರೆ ಪ್ರಾಣ. ಈ ಪ್ರಾಣ ಪಂಚಕಗಳು ಕೂಡ ನಾನಲ್ಲಂತ ನೀ ಹೆಂಗ್ರಿ ಮತ್ ಪ್ರಾಣ ಹೋದ್ರೆ ಹೆಂಗ್ ನಂಬಕಂತ ನಿನಗೆ ಅನಿಸಬಹುದು. ಪ್ರಾಣಮಯ ಕೋಶವು ಕೂಡ ಹೋಗುವಿಕೆ ಬರುವಿಕೆಯನ್ನು ಹೊಂದ್ಯದ. ಮೂಗಿನಲ್ಲಿ ಉಶ್ವಾಸ ನೋಡ್ಕೊಳ್ರಿ.
ಹೌದು. ಅದು ಅಲ್ಲದೆ ಅತ್ಯಂತ ದುಃಖಿತನಾದ ಮನುಷ್ಯ ಪ್ರಾಣ ಕಳ್ಕೊಂಡು ಸುಖವಾಗಿರ್ಬೇಕಂತ ಆತ್ಮಹತ್ಯೆ ಮಾಡ್ಕೋತಾರ. ಹೌದು. ಅಂದ್ರೆ ಅವರ ಸುಖಕ್ಕೆ ಪ್ರಾಣವೂ ಅಡಚಣೆ ಆಗೈತೆ. ಹೌದು ಅಲ್ಲೂ ನೋಡ್ರಿ, ನೀವು ವಿಚಾರ ಮಾಡಿ ನೋಡ್ರಿ. ಹೌದಿಲ್ಲ? ಅಂದ್ರೆ ಪ್ರಾಣಮಯ ಕೋಶವು ನೀನಲ್ಲ ಅನ್ನೋದನ್ನ ನಂಬು. ಮುಂದೆ ಹಸುವರ್ಗವನ್ನು ಬಿಟ್ಟು ಮನ ಬುದ್ಧಿ ಹಂತೆಯನ್ನು ಸುಟ್ಟು. ಏನ್ ತಮ್ಮ ಅದು? ಮನ ಬುದ್ಧಿ ಹಂತೆಯನ್ನು ಸುಟ್ಟು. ಆತಲ್ಲ ಮತ್ತೆ ಹಂತೆ ಅಂದ್ರೆ ಅಹಂಕಾರ. ಮನ ಬುದ್ಧಿ ಚಿತ್ತು ಅಹಂಕಾರ ಜ್ಞಾತೃವಿನಿಂದ ಕೂಡಿದಂತದಕ್ಕೆ ಏನಂತಾರೆ? ಇದಕ್ಕೆ ಮನ ಬುದ್ಧಿ ಹಂತೆಗಳು. ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶಗಳು ನಾನಲ್ಲ ಅನ್ನೋದನ್ನು ನೀ ನಂಬು. ಮನೋಮಯ ಕೋಶ ನಾನಲ್ಲ ಯಾಕ? ಅದು ಸಂಕಲ್ಪ ವಿಕಲ್ಪವನ್ನು ಹೊಂದೈತಿ, ನೀನು ನಿರ್ವಿಕಲ್ಪನು. ಅದ್ರ ಹೆಂಗ್ ಬಿಡಿಸ್ಬೇಕು ತಮ್ಮ? ಬಿಡಿಸಪ್ಪ, ಇದಕ್ಕೆ ಬಿಡಿಸಪ್ಪ ನೋಡೋನು, ಹೇಳಪ್ಪ ನೋಡೋನು. ಮನೋಬುದ್ಧಿ ಹಂತೆಯನ್ನು ಸುಟ್ಟು ಅನ್ನೋದು ಹೇಳಪ್ಪ. ಅಂದ್ರೆ ಮನಸ್ಸು ನಾನಲ್ಲ ಏಕಂತಂದ್ರೆ ಮನಸ್ಸಿಗೆ ಸಂಕಲ್ಪ ವಿಕಲ್ಪ ಇದಾವೆ, ಅದು ಕಾಮಾದಿ ವಿಕಾರಗಳು ಒಳಪಡುತ್ತೆ. ಆದ್ರೆ ನಾನು ಸಂಕಲ್ಪ ವಿಕಲ್ಪ ಮಾಡೋನಲ್ಲ, ನಾನು ನಿರ್ವಿಕಾರ. ಹಾಗಾಗ್ಬಿಟ್ಟು ನಾನು ಬುದ್ಧಿ ಕೂಡ ನಾನಲ್ಲ, ವಿಜ್ಞಾನಮಯ ಕೋಶ ನಾನಲ್ಲ. ಯಾಕಂದ್ರೆ ಒಂದ್ಸರಿ ಇದು ಅರಿತತೆ, ಒಂದ್ಸರಿ ಅರಿಯಂಗಿಲ್ಲ. ಒಂದ್ಸರಿ ನೆನ್ಪಿಡುತ್ತೆ ಅಂತ ಹೇಳುತ್ತೆ, ಒಂದ್ಸರಿ ನೆನ್ಪಿರಂಗಿಲ್ಲ. ಒಂದ್ಸರಿ ನಿತ್ಯ ಮಾಡುತ್ತೆ, ಒಂದ್ಸರಿ ಅದು ಕೂಡ ಭಾವ ಅಭಾವ ಒಳಪಡೋದ್ರಿಂದ ನಾನು ಎರಡನ್ನೂ ಕೂಡ ನಾನು ಅರಿತಾ ಇರೋದ್ರಿಂದ ವಿಜ್ಞಾನಮಯ ಕೋಶ ನಾನಲ್ಲ ಅಂತ ನೀನು ನಂಬು. ಗಟ್ಟಿಗೆ ಹೇಳದ್ ನಂಬು ಅನ್ನೋದು ಗಟ್ಟಂಗೆ ಹೇಳದನ, ದೊಡ್ಡ ಹೇಳದನ. ಹಾಗಾಗಿ ವಿಜ್ಞಾನಮಯ ಕೋಶ ನಾನಲ್ಲ ಎಂದು ನಂಬು. ಮುಂದೆ ಹಂತೆಯನ್ನು ಸುಟ್ಟಪ್ಪ. ಏನ್ ಹಂಗಂದ್ರ? ಅಹಂಕಾರ, ಅಭಿಮಾನ, ಅಹಂಕಾರ. ನೋಡು, ಅಹಂಕಾರಿ ಅನ್ನೋದು ನಿಮಗ್ ಮಜಾ ಗೊತ್ತಾಕತಿ. ಅಕಸ್ಮಾತ್ ಪರದೇಶದಲ್ಲಿ ಅಂಡಲಿಯೋ ಸಮಯದಳು ಬೇರೆ ದೇಶದ ವೈರಿಗಳ ಕೈ ಸಿಕ್ರಿಪ. ನಾ ಹೇಳುದು ಒಂದಿಟ್ಟು ಅನುಭವ ತೋರಿ, ಆ ಜಗದಾಗ ಹೋಗಿ ನಿಂದ್ರಿ ಅಂದ್ರೆ ಗೊತ್ತಾಕತ್ ನಿಮಗ. ಏನೋ ಎಲ್ಲೋ ಟೂರ್ ಹೊಂಟಿದ್ರಿ, ಏನೋ ಆತು ಏನೋ ಹೋತು, ಅಕಸ್ಮಾತ್ ತಪ್ಪಿ ಬೇರೆ ದೇಶದ ಸೀಮೆ ಒಳಗೆ ಹೋದ್ರಿಪ್ಪ. ಆಗ ಹೋಗೋ ಮುಂದೆ ನಿಮ್ಗೆಲ್ಲ ಏನಿತ್ತಂದ್ರೆ, ಯಾವ ಮಗ ನಾನು ಏನ್ ಮಾಡವ, ನಾನು ಬಲಾಢ್ಯ ಅಂತಿತ್ತು ನಿಮ್ ತಲೆಯಾಗ. ಅಲ್ಲಿ ವೈರಿಗಳ ಸಿಕ್ಕ ಕೈಯಾಗ ಅವ್ರ ಹೆಡಕಿನ ಮೇಲೆ ಗುದ್ದ ಕಟ್ಟಿದ್ರಂದ್ರ ಕೈ ಕಾಲು ಹಿಡ್ಕೊಂಡು ಬಿಡಿಯಪ್ಪ ಅಂತಿರಿಲ್ಲ ಅಲ್ಲಿ. ಮತ್ತೆ ನಿಮ್ಮ ಅಹಂಕಾರ ಎಲ್ಲಿ ಹೋತೀಗ? ಅಂದ್ರೆ ಅಹಂಕಾರಗಳು ಕೂಡ ಶೂನ್ಯತ್ವವನ್ನು ಪಡಿತಾವ. ಎಂತ ದೊಡ್ಡ ಬಲಾಢ್ಯವಾದಂತ ಅಹಮಿಕೆ ನೀನಿದ್ರು ಕೂಡ ಪ್ರಸನ್ನ ಚಿತ್ತನಾಗಿ ಅಹಂಕಾರವು ಕೂಡ ಬಿದ್ದು ಹೋಗುದಿಲ್ಲ. ಹೋಗ್ತಾವಿಲ್ಲ, ನೋಡ್ಕೊಳ್ರಿ. ಅಂದ್ರೆ ಆ ಅಹಮವೂ ನಾನಲ್ಲ ಎಂಬುದನ್ನು ನಂಬು. ಮುಂದೆ ಜನಿತ ಭೂತ ವಿಷಯವನ್ನೇ ಬೇರಿಟ್ಟು. ಅದೇ ಪಂಚ ವಿಷಯಗಳನ್ನು ಹೇಳಿನಲ್ಲ. ಜನಿತ ಅಂದ್ರೆ ನಿನ್ನೊಳಗೆ ಹುಟ್ಟಿ ತೋರುವ. ಜನಿತ ಅಂದ್ರೆ ಏನಂತ ಹೆಂಗ್ ಮಾಡ್ಬೇಕದನ್ನ? ನನ್ನೊಳಗೆ ಹುಟ್ಟಿ ತೋರುವ. ಯಾವ್ದು ನಿನ್ನ ಬಿಟ್ಟು ಹುಟ್ಟೈತೆ ಹೇಳ್ತಮ್ಮ? ಕನ್ಯಾ ನೋಡಕ್ ಹೊಂಟಿದ್ದ. ಕನ್ಯಾ ನೋಡಕ್ ಹೊಂಟಿದ್ದ, ದಾರ್ಯಾಗ ಒಬ್ಬ ನಿಮ್ಮಂತವ್ರೊಬ್ರು ಗುರುಗಳು ಬಂದ್ರು. ಯಾಕೋ ತಮ್ಮ ಬಿಸಿಲಾಗ ಹೊಂಟಿ ಅಲ್ಲ ಈ ಕಡೆ. ಯಪ್ಪ ಕನ್ಯಾ ನೋಡಕ್ ಹೊಂಟನ್ರಿ. ಕನ್ಯಾ ಯಾವ್ದಮ್ಮ? ಕುಡ್ತಿಗೆ ಹೊಂಟೇನ್ರಿ. ಓಹೋ, ಯಾರ ಮಗಳು? ಇಂಥವ್ರ ಮಗಳು. ಏನ್ ಅಡ್ಡಿ ಹೆಂಗದ ಹುಡುಗಿ? ಬಾಳಪ್ಪ ಅದೇನ್ ಬ್ಯಾಡಪ್ಪ ಸುದ್ದಿ ಅದ. ನಾನು ಎಲ್ಲ ಅವನೇ ಬಾಳ ಮಸ್ತ್ ಅದಾಟ್ರಿ. ಅಂದ್ಕೂಡ್ಲೆ ಮುಂದಕ್ಕೆ ಹೋದ ಕೂಡಲೇ ಏನೋ ತಮ್ಮ ಇಷ್ಟೆಲ್ಲ ಹೇಳ್ತಿ ಅಂದ್ರೆ ಯಾರ ಮನ್ಯಾಗ ಹಿಂಗ್ ಮಾಡ್ತಾರನಪ್ಪ, ನಿನ್ನ ಮಗಳನ್ನ ನೀನ ಮಾಡ್ಕೊಳಕ್ ಬರ್ತಾನಂದ್ರು. ಏನಂದ್ರ ತಮ್ಮ ಅವರು? ನಿನ್ನ ಮಗಳನ್ನ ನೀನೇ ಮಾಡ್ಕೊಳಕ್ ಬರುತ್ತಾನ. ಅವಾಗ ಹುಡುಗಂದ, ಏನ್ರಿ ಸರ್ ಏನ್ ಮಾತಾಡ್ತೀರಿ ನೀವು? ನನ್ನ ಮಗಳನ್ನ ನೋಡಕ್ ಹೊಂಟೇನನ್ರಿ, ಅವನ ಮಗಳನ್ನ ನೋಡಕ್ ಹೊಂಟೇನೆ. ಅವ್ರಂದ್ರು, ತಮ್ಮ ಇಷ್ಟೊತ್ತ ತನಕ ಹುಡುಗಿ ಹೆಂಗದಾಳ ಅಂತ ಕೇಳಿದ ಕೂಡ್ಲೆ ನೀ ನೋಡಿ ಏನೀಗ ಅಂತಂದ್ರು. ಇಲ್ರಿ ನೋಡಿಲ್ಲ, ಇವತ್ತು ನೋಡಕ್ ಹೊಂಟೇನಂದ್ರು. ಮತ್ತೆ ಈಗ ಹೇಳಿದೆಲ್ಲ ಬಹಳ ಚಂದದಾಳ ಅಂತ ಹೆಂಗ್ ಹೇಳಿದ್ಯಾ? ನೋಡ್ಲಾರ್ದ ಹುಡುಗಿ ಚಂದದಾಳ ಅಂತ ನೀ ಹೆಂಗ್ ಹೇಳಿದಪ್ಪ? ಹುಡುಗಿ ಅಂತಾನ ವಿಚಾರ ಮಾಡ್ಕೊಂಡು ಕಲ್ಪಿಸ್ಕೊಂಡು ಹೇಳಿನ್ರಿ ಅಂತ. ಹಂಗ ವಿಚಾರ ಮಾಡ್ಕೊಂಡು ಕಲ್ಪಿಸ್ಕೊಂಡು ಹೇಳ್ತಿ ಅಂದ್ರ ನಿನ್ನೊಳಗೆ ಹುಟ್ಟಿದಂಗ ಆತಲ್ಲದ.
ನಿನ್ನ ಬುದ್ಧಿಯಲ್ಲೇ ನಿನ್ನ ಮನದಲ್ಲಿ ಹುಟ್ಟಿದಂಗಾತಲ್ಲ ಹುಡುಗಿ ಅದ. ಹೌದಪ್ಪ. ಮತ್ ನಿನ್ನೊಳಗೆ ಹುಟ್ಟಾಳ ಅಂದ್ರೆ ಆಕೆ ನಿನ್ನ ಮಗಳಾದ್ರು. ಹೌದಾ? ಅರ್ಥ ಆಗ್ತಿಲ್ತಮ್ಮ? ಹೌದೌದೌದು. ನಿಮ್ಗೆ ನಮ್ ಗುರುಗಳು ಬರೀ ಇಂಥ ಗ್ರಾಮೀಣ ಕಥೆನ ಹೇಳ್ತಿದ್ರು. ಎಷ್ಟು ಚಂದ ವಿಚಾರ ಇದ್ ನೋಡು. ಈಗ ಪ್ರತಿಯೊಂದೆಲ್ಲ ನಿಮ್ಮೊಳಗ ಹುಡುಕದಲ್ಲಿ ನೀವ ನೋಡ್ಕೋರಿ. ಹೌದಪ್ಪ. ಒಂದು ಮಠ ಕಟ್ಟಬೇಕಂತ ನೀ ಸನ್ಯಾಸಿ ಆಗಕ್ ರೆಡಿ ಆಗು, ಇನ್ನ ಸೈಡ್ ಸದ್ ಹಿಡದಿಲ್ಲ, ನಿನ್ನ ಮನದೊಳಗ ಮಠ ಹಿಂಗ ಇರ್ಬೇಕಂತ ಕಲ್ಪನೆ ಐತೋ ಇಲ್ಲ ನಿನ್ನೊಳಗ? ಆಯ್ತಪ್ಪ. ಕೈಯಾಗ ಪೇಪರ್ ಕೊಟ್ರೆ ಬರತ್ ತೋರಿಸ್ತಿಲ್ಲೋ ಮಠ ಹೆಂಗ ಮುಂದೆ ನನ್ನ ಡಿಸೈನ್ ಹೆಂಗಿರ್ತ ಅನ್ನೋದನ್ನ ಎಲ್ಲಿ ಹುಟ್ಟಿದ್ವು ಹಂಗಾರ ಇವು? ನನ್ನ ಮನಸ್ಸಲ್ಲಿ ಹುಟ್ಟಿದ್ವು. ನಿನ್ನೊಳಗೆ ಹುಟ್ಟಿದ್ವು. ಅದಕ್ಕ ಜನಿತ ಏನ್ ಶಬ್ದ ಅದು? ಜನಿತ. ಆ ಜನಿತ ಭೂತ ವಿಷಯಗಳು ಏನದಾವಲ್ಲ, ತೋರಿ ಅಡಗುವ ವಿಷಯಗಳವು. ಒಮ್ಮೆ ಸುಗಂಧದಂತೆ ತೋರಿದ್ದು ದುರ್ಗಂಧ ಆಗದ ಉಳಿತೇನಪ್ಪಾ? ಇಲ್ಲಪ್ಪ. ನೋಡಿ ವಿಚಾರ ಮಾಡ್ರಿ. ಒಂದಿಷ್ಟು ಮಲ್ಲಿಗೆ ಹೂಗಳು ಗಂಧ ರೂಪದಿಂದ ಹೂಗಳನ್ನ ಒಂದು ಕಡೆ ಹಾಕಿ ಇಟ್ಕೋರಿ, ಅದು ಮುಂದೆ ದುರ್ಗಂಧ ನಾರ್ತಂತೀರೋ ಏನ್ ಹಿಂಗ ಇರ್ತಂತೀರೋ? ದುರ್ಗಂಧ ನಾರ್ತಪ್ಪ. ಯಾವ್ದು ಇಲ್ಲ, ಯಾವ್ದು ಶಾಶ್ವತ ಹೆಂಗಿರ್ತದದು? ಇನ್ನು ಸಿಹಿಯಾಗಿ ತೋರಿದಂತ ಹಾಲು ಸಕ್ಕರೆ ರೋಗದ ನಂತರ ವಿಷ ಆಗ್ತದ. ಅಕ್ಕತಿಲ್ತಮ್ಮ? ಆಕತ್ತಪ್ಪ. ಇಂದು ಸುಂದರವಾಗಿ ಕಂಡ ಲಲನಾಂಗಿ ವಯಸ್ಸಾದ್ರಿಂದ ಆಕೆ ನನಗೆ ರಾಕ್ಷಸಿಗತೆ ಕಾಣ್ತಾಳ. ಯಾವ್ದಪ್ಪ ಜಗತ್ತಿನ ಶಾಶ್ವತ? ಯಾವುದು ಶಾಶ್ವತ ಇಲ್ಲ. ಅದಕ್ಕೆ ಈ ಜನಿತವಾದ ನಿನ್ನೊಳಗೆ ಹುಟ್ಟಿ ನಿನಗೆ ಸಿನಿಮಾ ತೋರಿಸಿ ನಿನ್ನನ್ನು ಮಳ್ಳು ಮಾಡಿ ಮುಪ್ಪಿನ ಕಾಲಕ್ಕೆ ಹೋಗಿ ಕಪಾಳಿಗೆ ಬಡದು ಹೋಗುವಂತ ವಿಷಯಗಳಿವು. ಹೌದು. ಹೌದಮ್ಮ? ಹೌದು. ವೈಶ್ಯನೊಳಗೆ ಹೇಂತಿ ಹಾಲುಗಲ್ಲಿನಿಂದ ಸಂಡಾಸುರು ಮಾಡ್ಸಂದ್ಲು. ನಮ್ಮ ಸಂಡಾಸುರಮ್ ನೋಡಿದ್ರೆ ಮಂದಿ ಹೌ ಹಾರ್ಬೇಕಂದ್ಲು. ಏನ್ ಹಿಂಗಂತ ಹೇಳ್ಬಿಡೋದು? ಪ್ರೀತಿ ಏನ್ ಹೇಳಂತೆ ಕೇಸಿ ಸಂಗಮೋರಿ ಕಲ್ತಂತ ಸಂಡಾಸುರಮಿಗೆ ಹಾಕಿದಪ್ಪ. ಏನು ಸಂಡಾಸುರಮ್ ಅಂದ್ರೆ ನಿನಗೆ ಹೇಳ್ತಂತಮ್ಮ, ಅದೇನ್ ನಮ್ಮಂತವ್ ದೇವ್ರ ಮಣಿಕಿತ ಹಚ್ಚುತ್ತಾಗಿತ್ತಪ್ಪ. ಆಗ ಮುಪ್ಪಿನ ಕಾಲಕ್ಕೆ ಹೋಗಿ ಸಂಡಾಸ್ ಕುತ್ಕೊಂಡ ವಿಚಾರ ಮಾಡಕತ್ತಿದ್. ನಾನು ಮೊದಲು ಬಾಡಿಗೆ ಮನೆ ಆಗಿದ್ನಿ, ಬಾಡಿಗೆ ಮನೆ ಕೊಡು, ಬಾಡಿಗೆ ಕೊಡಕ್ ರೊಕ್ಕ ಇದ್ದಿದ್ದಿಲ್ಲ. ಏನು ಭಯಂಕರ ದುಡಿದ್ನಿ, ಬಾಳ ಶಾಣ ಇದ್ನಿ, ಭಯಂಕರ ದುಡ್ಡು ಬತ್ತು. ಏನು ನನ್ನ ಸಂಡಾಸ ರೂಮ, ಏನು ನನ್ನ ಬೆಡ್ರೂಮ, ಏನು ನನ್ನ ಹಾಲ ಅನ್ಕೋತ ತೆಮಿತುನ್ ಕೂತಿದ್ದ. ಮೆಲ್ಕ ಎದ್ದ, ಅಂಡರ್ವೇರ್ ಹಾಕೋಬೇಕಂತ ಹೇಳ್ಕೇಸಿ ಎದ್ದ, ಕಾಲ್ ಎತ್ತಿ ಒಳಗೆ ಸಿಗಿಸ್ಬೇಕು ಅನ್ಕೊಂಡು ರಾಪತ್ ಬಿದ್ದ. ಮುರಿತಪ್ಪ. ಈಗೇನ ಸಂಡಾಸುರಮ ಅಯ್ಯೋ ಅಯ್ಯೋ ಗೌಡ್ರ 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 ಎದ್ದು ಕೈ ಹಿಡಿತೇನೆ. ಇಲ್ಲಪ್ಪ. ಆ ಕಮೋಡ ಪಮೋಡ ಏನ್ ಹೆಲ್ಪ್ ಮಾಡ್ಲಿಲ್ಲ ನಾವು? ಮಣಕಾಲಿಗೆ ಬಡದ್ ಮುರಿದಾವ್, ಅವೇನ್ ಹೆಲ್ಪ್ ಮಾಡ್ತೀನಿ ಬೇಡ. ಹಂಗ ಈ ಸಂಸಾರದ ಕನಸಿನ ಕುದುರೆ ನಿನ್ನೊಳಗೆ ಹುಡ್ತತಿ. ಈ ರಜ್ಜುವಿನಲ್ಲಿ ತೋರಿದ ಸರ್ಪ ರಜ್ಜುವಿನ ಆಧಾರದಲ್ಲಿ ಹುಟ್ಟೈತೋ ಏನು ಸ್ವತಂತ್ರ ಹುಟ್ಟೈತೋ? ರಜ್ಜುವಿನ ಆಧಾರದಲ್ಲೇ ಹುಟ್ಟಿದಪ್ಪ. ಹಂಗ ನಿನ್ನ ಆಧಾರದಲ್ಲಿ ಜನಿತ ಭೂತ ವಿಷಯ ಹುಟ್ಟೈತೆ ರುದ್ರಪ್ಪ. ಹೌದು. ಯಾವ ಸಂಸಾರ, ಯಾವ ಮಕ್ಕಳು, ಏನಾದು ಕತೆ, ಇದಕ್ಕೆಲ್ಲ ಆಧಾರ ಯಾರು? ನಾನೇ. ನೀನೇ ಆಧಾರ. ಆದ್ರೆ ಏನಂತ ತಿಳ್ಕೊಂಡೆ ಈಗ? ನೀನೇ ಆಧಾರದೊಳಗೆ ಹುಟ್ಟಿದಂತ ಲೋಕ ಅವ್ರ ಆಧಾರದಾಗ ನಾ ಅದನ್ನ ತಿಳ್ಕೊಂಡಿ ನೋಡ್ರಿ. ಈ ಒಂದಿಷ್ಟು ಬಾಡಿಗೆ ಮನೆ ಅದು ಕಟ್ಸಿನ ಅಂತ ಹೇಳಿ ನಮ್ ಬಾಳೆ ನೋಡ್ರಿಪ್ಪ, ಅಯ್ಯೋ ನನ್ನ ಹಣೆ ಬಾಳ. ಇದೊಂದು ಕಾರಿನ ಪುಣ್ಯದಿಂದ ಬಾಡಿಗೆ ಹೊಡೆದು ಇಷ್ಟು ಇದರದ ನೋಡಿ, ಇದ ಲಕ್ಷ್ಮಿ ನಮಗ. ಎದಕ್ಕಂತಾನು ಕಾರಿಗೆ. ಈ ಕೆಲವೊಬ್ರು ಈ ದೊಡ್ಡ ದೊಡ್ಡ ಫಾರ್ಮ್ಗಳು, ಈ ದೊಡ್ಡ ದೊಡ್ಡ ಶ್ರೀಮಂತರು ಫಸ್ಟ್ ತಗೊಂಡ ಕಾರ್ ಅವನ್ನ ಮಠದಾಗ ಇಟ್ಟಾರ, ಗೊತ್ತ ನಿಮ್ಗೆ ನೋಡಿರೇನ ಎಲ್ಲಾರ? ಅವ್ ಫಸ್ಟ್ ತಗೊಂಡ ಕಾರ, ಫಸ್ಟ್ ತಗೊಂಡ್ ಸೈಕಲ್ ಮೋಟ್ರ ಇನ್ನ ಪೂಜೆ ಮಾಡ್ತಾರ ಅವನ್ನ. ಏನ್ ಕಾರ್ ಇವ್ ತಂದಾನು? ಇವನು ಕಾರ್ ತಂದತ ಅದು ಇವನೇ ಕಾರ್. ಈ ತಾನು ಪೂಜ್ಯವಾನನಾಗಿದ್ದು, ತಾನು ಚೈತನ್ಯ ರೂಪ ಆಗಿದ್ದು ಏನಂತ ಹೇಳಕತ್ತಾನ ಮಂದಿ ಬಂದಾಗ. ಇದ ಕಾರಿನ ಪುಣ್ಯದಿಂದ ನೋಡ್ರಿ. ಈ ರೈತರು ನಮ್ಮಂತವ್ರು ಏನ್ ಹೇಳ್ತಿರ್ತೀವಿ ಅಂದ್ರೆ ಎತ್ತಿನ ತೋರಿಸ್ತೇವೆ. ಈ ಎತ್ತಿನ ಕಾಲು ಉಂಡೆ ಚಲೋ ಆತ. ಎಂದಿ ಆಕಳ ತಂದಿವಲ್ರಿ, ಇಂದಿನಿಂದ ಚಲೋ ಆತ.
ತಾನು ಚೈತನ್ಯ ರೂಪ ಅದ ಅನ್ನೋದು ಮರ್ತು ಬಿಟ್ಟಾನ. ಹೌದು. ಅವನ ಆಶ್ರಯದೊಳಗೆ ಜಗತ್ತು ಬದುಕೈತೆ. ಹೌದಪ್ಪ ಹೌದು. ಅದು ಜಗತ್ತಿನ ಆಶ್ರಯದೊಳಗೆ ನಾ ಬದುಕ್ತೇನಂತಲ್ಲ, ಹಾಸ್ಯಾಸ್ಪದ ಆಕತ್ತಿಲ್ಲ ರುದ್ರಣ್ಣ ಇದು. ಹೌದು. ಅದನ್ನ ಹೇಳಕತ್ತಾನವ. ಓದದನ್ ಜನಿತ ಭೂತ ವಿಷಯವನ್ನೇ ಬೇರಿಟ್ಟು ಘನ ನಿರ್ಗುಣಾತ್ಮತೆ ಅಳವಟ್ಟು. ಏನ್ ಅಳವಡ್ಬೇಕಪ್ಪ ನಿನಗೀಗ? ಘನ ನಿರ್ಗುಣ ಬಣಗಳು ನಾನಲ್ಲ ಅನ್ನೋದನ್ನ ಅಳವಡ್ಬೇಕ. ಪಂಚ ವಿಷಯಾದಿಗಳಾಗಲಿ, ಪಂಚ ಕರ್ಮೇಂದ್ರಿಯಗಳಾಗಲಿ, ಪಂಚ ಜ್ಞಾನೇಂದ್ರಿಯಗಳಾಗಲಿ, ಪಂಚ ಪ್ರಾಣಗಳಾಗಲಿ, ಇವ ಅವನ್ನೆಲ್ಲ ಹಿಂದೆ ಹೇಳಿದ್ದಷ್ಟು. ಇವು ಎಲ್ಲವೂ ನನ್ನಿಂದ ಅರಿವಿಸಿಕೊಳ್ಳುವ ನನ್ನ ಚೈತನ್ಯದಿಂದ ಇವಕ್ಕೆ. ಈಗ ಈ ನಾಲಿಗೆ ನುಡಿಯಾಕತ್ತೈತಪ್ಪ ನಂದ, ಈ ನಾಲಿಗೆ ಆಧಾರದಾಗ ನಾ ಅದನಂತೀವೋ ನನ್ನ ಆಧಾರದಾಗ ನಾಲಿಗೆ ಐತೆ ಅಂತ ರುದ್ರಣ್ಣ? ನನ್ನ ಆಧಾರದಲ್ಲಿ ನಾಲಿಗೆ ಐತೆ. ಮತ್ತೆ ಏನ ಹುಚ್ಚರ ಅಂದ್ರೆ ದವಾಖಾನೆಗೆ ಹುಚ್ಚರ ಆಸ್ಪತ್ರೆಗೆ ಹಾಕ್ಬೇಕು ಹೋದಲ್ಲೋ ಈಗ? ಹೌದು. ನಿನ್ನ ಆಧಾರದೊಳಗೆ ಜಗತ್ತಿಗೆ ತೋರಿ ಅಡಗುವಂತಹ ಜಗತ್ತಿಗೆ ನೀನೇ ಫಲರೂಪನಾಗಿದ್ದಾಗ ಏನಂತ ತಿಳ್ಕೊಂಡಿ ನೀನು? ಜಗತ್ತಿನ ಆಧಾರದ ನಾದನಂತ ತಿಳ್ಕೊಂಡಿ. ಇದರಿಂದ ನಿನ್ನ ಶಾಸ್ತ್ರಜ್ಞಾನ ಇದು 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 ಮಿಥ್ಯ ಆಗ್ತದಪ್ಪ. ಹಿಂಗೆ ಶಾಸ್ತ್ರ ಹೇಳಿಲ್ಲ, ನಿನ್ನ ಆಧಾರದಲ್ಲಿ ಜಗತ್ತೈತಂತ ಹೇಳೈತಲ್ಲ, ಅದನ್ನು ನಂಬು. ಏನ್ ಬಿಡಿಸಿದ್ರಿ ಈಗ? ಸ್ವದೇಹವನ್ನ, ನಿನ್ನ ಸಮಗ್ರವಾದ ಅಂತಃಕರಣವನ್ನ, ನಿನ್ನ ಮೂರು ದೇಹಗಳು ನಾನಲ್ಲ ಅನ್ನೋದನ್ನ ಎಲ್ಲಿ ಹೇಳ್ತಿತ್ತು ಅಂದ್ರ ತ್ವಂಪದದ ವಾಚ್ಯ. ಇದೇನಪ್ಪ ಇದು? ತ್ವಂಪದದ ವಾಚ್ಯ. ಈ ದೇಹಾದಿಗಳು ಎಲ್ಲಿ ತೋರ್ಯಾವ ನಿನಗ? ತ್ವಂಪದದ ವಾಚ್ಯದಲ್ಲಿ ತೋರ್ಯಾವ. ಅಲ್ಲಿ ಏನು ಉಪಾಧಿ ಆಗಿತ್ತಲ್ಲೇ? ಅಂತಃಕರಣವೇ ಉಪಾಧಿ ಆಗಿತ್ತು. ಅಂತಃಕರಣವೇ ಉಪಾಧಿ ಆಗಿರೋದ್ರಿಂದ ನೀನು ಜೀವನ ಅಂತ ಅನಿಸ್ಕೊಂಡಿದ್ದಿ. ಜೀವನ ಸ್ವಭಾವಗಳು ಅಹಮ್ಮಗಳು. ಜೀವನ ಸ್ವಭಾವ ಏನು? ಮಾಡ್ತತಿ ಒಂದ್ ನಗ್ತತಿ, ಅಡ್ಡ ಮಾಡ್ತದ, ಮತ್ತೇನ್ ಮಾಡ್ತದ ಮಗಂದದು? ಏನ್ ಅನುಕೂಲ ನಗ್ತತೆ, ಅರ್ಥನೇ ಆದ್ರೆ ಅಳ್ತತಿ. ಇದನ್ನ ಬಿಟ್ಟು ಮತ್ತೊಂದು ಏನ್ ಗೊತ್ತತ್ ಹೇಳ? ಏನ್ ಗೊತ್ತಿಲ್ಲ. ಇದಕ್ಕಾಗಿ ಇರೋಣದರಿಂದ ತ್ವಂಪದದ ವಾಚ್ಯವಾದಂತಹ ಈ ಸಮಸ್ತವೆಲ್ಲವೂ ಅಂತಃಕರಣ ಎಂಬ ಉಪಾಧಿಯಿಂದ ಕೂಡಿಕೊಂಡು ಆ ಚೈತನ್ಯಕ್ಕೆ ಬಂದ ತೊಡಕಾಗೈತೆ ಹೊರತು ಚೈತನ್ಯಕ್ಕೆ ಈ ತೊಡಕಗಳ ಯಾವ ಸಂಬಂಧವೂ ಇಲ್ಲ ಅಂತ ಅನ್ನೋದನ್ನ ನಂಬು. ಮುಂದಿನ ವಿಕೃತಿ ರೂಪ ವಿಶ್ವತುಷವೆಲ್ಲವನ್ನು ತೂರಿ ಪ್ರಕೃತಿ ಮಾಯೆಗಳನ್ನು ಮೀರಿ ಸುಕೃತಾದಿ ಕರ್ಮವಾಸನ ರಸವಾರಿ ಪ್ರಕಟ ಬಿಂದು ಶಿಖರಿಯನ ಏರಿ. ನೋಡಿ, ಇಲ್ಲೇನು ನಿಮಗೆ ಬಾಳ ತಕ್ಕ ಟೈಮ್ ತಗೊಳ್ದಲ್ಲಿ ನೋಡು. ತ್ವಂಪದ ಅಂತ ಬಿಡಿಸಿದೆ. ಇನ್ನು ಉಳಿತೇನಪ್ಪಾ? ಪದ. ಹೌದಾ? ತ್ವಂಪದದ ಜೀವನಿಗೆ ಸ್ಥೂಲ, ಸೂಕ್ಷ್ಮ, ಕಾರಣ ಅನ್ನುವಂತ ಮೂರು ದೇಹಗಳೇ ಹಾಗೂ ಹಾಗೆ ತತ್ಪದದ ವಾಚ್ಯನಾದಂತ ಈಶ್ವರನಿಗೆ ವಿರಾಟ, ಹಿರಣ್ಯ ಗರ್ಭ, ಸೂತ್ರಾತ್ಮ ಅನ್ನುವಂತ ಮೂರು ದೇಹಗಳು. ಹೌದಾ? ಸಮಸ್ತವಾದಂತ ವಿಶಾಲವಾಗಿ ಹರಳಿಕೊಂಡಂತ ಈ ಜಗತ್ತು, ಈ ಮಣ್ಣು, ಈ ಕಲ್ಲು, ಈ ನೀರು, ಈ ಗಾಳಿ, ಈ ಬೆಂಕಿ, ಆಕಾಶದಿಂದ ಪಾತಾಳದವರೆಗೆ ಇರುವಂತ ಸಮಸ್ತವಾದಂತ ಈ ಜಗತ್ತಿಗೆ ಏನಬೇಕು? ಇದಕ್ಕ ವಿರಾಟ್ ರೂಪ. ಇದಕ್ಕೆ ಏನನ್ಬೇಕಮ್ಮ? ಇದಕ್ಕೆ ವಿರಾಟ್. ಹೌದಿಲ್ಲ? ಈಗ ಹೆಂಗ ನಿನ್ನ ಕಾಲಿನ ಪಾದದಿಂದ ಹಿಡಿದ ನೆಟ್ಟಿ ಕೂದಲು ಮಠ ಇದಕ್ಕೆ ಸ್ಥೂಲ ದೇಹ ಅಂತ ಹೆಂಗಂತ ನಿಲ್ಲೋಣ ಇಲ್ಲಿ. ಹಂಗ ಈ ಸಮಸ್ತವಾದಂತ ಈ ಜಗತ್ತಿಗೆ ಏನಬೇಕು? ವಿರಾಟ್ ರೂಪ. ಹೌದಿಲ್ಲ? ಹೌದಿಲ್ಲ ನೋಡ್ರಿ. ಇನ್ನ ಈ ಮಣ್ಣಿನೊಳಗೆ ಈ ನೋಡು, ಮಣ್ಣಿನೊಳಗ 5 ಗುಣಗಳು ತಮ್ಮ. ನೀರಿನೊಳಗ 4, ಅಗ್ನಿಯಲ್ಲಿ 3, 2, 1 ಆಕಾಶದಲ್ಲಿ. ಈ ಎಲ್ಲ ಗುಣಗಳನ್ನ ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ. ಏನು ವಿಚಿತ್ರವಾದ ಗಂಧವನ್ನು ಉಳ್ಳ ಪೃಥ್ವಿಗಳು, ಮುಖಗುಣ್ಣುಳ್ಳ ಜಲವಿಗಳು, ಇದನ್ನ ಹೆಂಗ್ ಇಟ್ಕೊಂಡಿರ್ಬೇಕಮ್ಮ? ಅದು ಎಲ್ಲಿಟ್ಟುಬಿಟ್ಟಿರ್ಬೇಕು ನೋಡು. ಮಾವಿನ ಹಣ್ಣು ತಗೊಂಡು ಕ್ಯಾಶೆ ತಮ್ಮ ಮಾವಿನ ಹಣ್ಣಿನೊಳಗಿನ ರುಚಿ, ಅದರ ಏನು ಸುವಾಸ ಆ ಎಲೆಯೊಳಗೈತೆ. ಎಲಿ ತಿಕ್ಕಿ ನೋಡು, ಅಲ್ಲಿಲ್ಲ.
ಗಿಡ ಬಡ್ಡಿ ಬೇರ ಮಣ್ಣ ನೆಲ ಕಡಿದು ನೋಡು, ಎಲ್ಲೆಲ್ಲ ಮಾವಿನ ಹಣ್ಣಿನ ಸುವಾಸ ಐತೇನು? ಇಲ್ಲಪ್ಪ. ಮತ್ತೆ ಇಲ್ಲ, ಎಲ್ಲಿ ಅದು ಬಂದಿರ್ಬೇಕಮ್ಮ ಇದು? ಹೌದು. ಎಲ್ಲಿ ಅದು ಬಂದಿರ್ಬೇಕು? ಹೌದು. ಎಲ್ಲೆಲ್ಲಿಯೂ ಕಾಣದಂತಹ ಈ ಮಹಾನ್ ಚೇತನ ಆ ಎಲ್ಲದರೊಳಗೆ ಗಂಧ ರೂಪವಾಗಿ, ರಸರೂಪವಾಗಿ, ಶಬ್ದ ರೂಪವಾಗಿ, ರೂಪರೂಪವಾಗಿ ಒಳಗೇನು ಅದು 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 ಬೆರ್ತತಲ್ಲ. ಅದಕ್ಕೇನಂತಾರೆ ಕೆಮಿಕಲ್ಸ್, ಇಂಗ್ಲಿಷ್ನಾಗ ಏನಂತಾರ ಅದಕ್ಕೆ ಕೆಮಿಕಲ್ಸ್, ಹೌದಿಲ್ಲ? ಅದು ಶಾಸ್ತ್ರದಲ್ಲಿ ಏನಂತಾರಪ್ಪ ಅಂತಂದ್ರೆ ಅದಕ್ಕೇನದು ಅದು 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 ಅಂತರ್ಯಾಮಿ. ಅದ್ರ ಹೆಸರು ಏನದರದು? ಅಂತರ್ಯಾಮಿ. ಈಗ ನೀರೊಳಗೆ ಕೈ ಹಾಕ್ತಮ್ಮ, ನೀರೊಳಗೆ ಕೈ ಹಾಕಿದ್ರ ಬಿಸಿ ಐತದ ನೀರ. ಹೌದಪ್ಪ. ಅಲ್ರಿ, ಬೆಂಕಿ ಮ್ಯಾಲ ನೀರ್ ಹಾಕಿದ್ರ ಆರ್ತತಿ. ಅದ್ರ ನೀರಾಗ ಬಿಸಿ ಐತಲ್ಲ ತಮ್ಮ, ಯಾವ ಜೋಡ್ಸಿಟ್ಟಿರ್ಬೇಕಿಲ್ಲೇ? ಹೌದಪ್ಪ. ಎಷ್ಟು ನಿಜಾನು ರುದ್ರಪ್ಪ ಇದು? ಹೌದಪ್ಪ. ಒಂದಕ್ಕೊಂದು ವಿರುದ್ಧದ ಹೊರಗೆ. ಹೌದಪ್ಪ. ಆದ್ರೆ ಅಲ್ಲಿ ಎರಡೂ ಕೂಡಿ ಬದುಕ್ತಾವ ನೋಡ್ತಮ್ಮ. ನಾ ಹೇಳ್ತೀನಿ, ಮಾಡಿ ನೋಡ್ರಿ. ಒಂದು ಬಾವಿ ಒಳಗ, ನದಿ ಒಳಗ ನಶಿಕ್ಲೆ ಹೋಗಿ 5 ಗಂಟೆಗೆ ಇಳೀರಿ, ಬೆಚ್ಚಗದಾವ ನೀರ. ಹೌದಪ್ಪ. ಮತ್ತ ಬಿಸಿ ತಂಪು ಎರಡೂ ಕೂಡ, ನೀರಿನ ಗುಣ ತಂಪತಿ. ಹೌದಪ್ಪ. ಬಟ್ಟೆಗಾರ ಬಿಸಿ ಐತಿ. ಇವು ಎರಡೂ ಗರ್ಭದಲ್ಲಿ ಇಟ್ಕೊಂಡು ಕೂತತ್ತಲ್ಲ, ಈ ಚೈತನ್ಯ ಯಾವ್ದು ಇದ್ದಿತ್ತಮ್ಮ ಇದು? ನೋಡ್ತಮ್ಮ, ಹೌದಿಲ್ಲ? ಹಾಗೆ ಮಹಾಪ್ರಳಯ ಕಾಲದಲ್ಲಿ ಸಮಸ್ತ ವಿಶ್ವವೆಲ್ಲ ಮುಳುಗಿ ಮತ್ತೆ ಉತ್ಪತ್ತಿ ಕಾಲದಲ್ಲಿ ಜಗದಾಗಿ ಎದ್ದು ನಿಂದಿರ್ತದಲ್ಲ, ಅದಕ್ಕೆ ಸೂತ್ರಾತ್ಮ. ಸೂತ್ರ ಅಂದ್ರೇನು? ಈ ಕೊಳ್ಳಾಗಿನ ರುದ್ರಾಕ್ಷ ಹಾರಕ್ಕೊಂದು ದಾರ ಇರ್ತದಿಲ್ಲ, ಹಂಗ ಸಮಸ್ತ ವಿಶ್ವವು ಈಶ್ವರನ ಸೂತ್ರದಲ್ಲಿ ನಿಂತದು. ಇವರು ಪಂಚಾಕ್ಷರ ಗಾಯಗಳು ಒಂದು ಪದ ಬರೆದಿದ್ರ. ಪಟವು ಹಾರತೈತಿ, ಇಲ್ಲೊಂದು ಪಟವು ಹಾರತೈತಿ, ಪಟವು ಹಾರತೈತಿ, ಒಂದು ಪಟವು ಹಾರತೈತಿ, ಏನೋ ಬರೆದಿದ್ರಪ್ಪ. ಅಂದ್ರೆ ಸೂತ್ರಗಳ ಪಟ ಹಾರಕತ್ತೈತ ಬರೆದಿದ್ರು ಅವರು. ಹಂಗ ಪರಮಾತ್ಮ ಸೂತ್ರದಾಗಿ ಜಗತ್ತಾಡ್ಬತ್ತಮ್ಮ. ಏನು ಸರಿಯಾಗಿ ಬೇಗು, ಏನು ಸರಿಯಾಗಿ ಬೆಳಗು, ಆಕಾಶದಾಗಿನ ಚಿಕ್ಕೆಲ್ಲ ಜೋಲಿ ಹೋಗಿ ನಮ್ಮ ಮ್ಯಾಲ ಬಿದ್ದಿದ್ರ ಉಳುತ್ತಿದ್ಯೋಣಪ್ಪ? ಇಲ್ಲಪ್ಪ. ನೋಡ್ರಿ, ಅಂತರದಿಂದ ಚಿಕ್ಕೇನಿಟ್ಟಂತ ಪರಮಾತ್ಮ ಕೆಳಗೆ ಬೀಳ್ದಂಗ್ ಮಾಡ್ಯಾನಲ್ಲ, ಏನು ಸೂತ್ರ ಇದು? ಹೌದು. ಭೂಮಿ ಅಂತರ್ಲೆ ತಿರುಗ್ತತಿ, ಚಂದ್ರ ಅಂತರ್ಲೆ ನಿಂತಾನ, ಸೂರ್ಯ ಅಂತರ್ಲೆ ನಿಂತಾನ. ಎದುರಿಟ್ಟು ನೋಡಿದ್ರೆ ಬಳ್ಳಾರಿ ಕಡೆ ಆಕಾಶ ನೆಲಕ್ಕೆ ಹಚ್ಚಂಗ್ ಕಾಣ್ತದ ನಿನಗೆ ಇಲ್ಲಿ. ಯಾರಿಗಾರ ಒಬ್ಬರಿಗಾರ ತಲೆಗೆ ಬಡದತನ? ಇಲ್ಲಪ್ಪ. ಮತ್ ಕಾಣೋದು ಬಿಟ್ಟತನ? ಇಲ್ಲಪ್ಪ. ಏನಿದ್ರ ಮಜಾ? ನೀವು ಎಲ್ಲವೂ ಏನಪ್ಪಾ ಅಂತಂದ್ರ ಈಶ್ವರನಲ್ಲಿ ಆ ಮಾಯೆಯನ್ನ ಇಟ್ಟುಕೊಂಡು ಈಶ್ವರನು ಆಡಿದಂತ ಈ ಜಗತ್ತಿನ ನಾಟಕ. ಇದು ಇದು ಏನಂತಂದ್ರೆ ಇದು ವಿಕಾರ ರೂಪ ಹೊಂದೈತಿ. ಏನ್ ಹೊಂದೈತಮ್ಮ ಇದು? ವಿಕಾರ ರೂಪ ಹೊಂದೈತಿ. ಅದಕ್ಕ ತುಷ 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 ಅಂದ್ರೆ ಹೊಟ್ಟು. ಈ ಈ ಈ ಜ್ವಾಳ ಕಾಳಿನೊಳಗೆ ಒಳಗೆ ಒಂದಿಷ್ಟು ಬೂದಿ ಹೊಲಸಂತದ್ದು ಇರ್ತದ, ಗೊತ್ತಿಲ್ಲ? ಹೌದಪ್ಪ. ಅದನ್ನ ಅಡಿಗೆ ಮಾಡ್ಬೇಕಾಗ್ತಾರ, ಅದನ್ನ ಸ್ವಚ್ಛ ಮಾಡ್ತಾರಿಲ್ಲೋ? ಹೌದಪ್ಪ. ಹಂಗ ತತ್ಪದದ ರೂಪವಾದಂತಹ ಶಿವನ ಜ್ಞಾನವನ್ನು ಮಾಡ್ಕೋಬೇಕಾತಂದ್ರ ಶಿವನಿಗೆ ವಿರೋಧವಾದಂತಹ ಈ ವಿಕಾರ ರೂಪವಾದ ವಿಶ್ವವನ್ನ ಹೊಟ್ಟೆ ತೂರಿದ. ನಾವೇನ್ ಮಾಡಾಕತ್ತೀವಿ? ಹೊತ್ತಿನ ಬೇನ ತೆರಡಕತ್ತೀವಿ. ಯಾವುದನ್ನ ಶಾಸ್ತ್ರವು ತೂರಿ ಇದು ನಿನ್ನದಲ್ಲ, ಇದು ನಿನಗಲ್ಲ, ಇದು ಜಗತ್ತಿಕ್ಕಿನ ವಿಧಿ ಅಂತ ಹೇಳಲ್ಲ. ಅದನ್ನ ಹಂಗ ಇದನ್ನ ಏನ್ ಮಾಡು, ಇದನ್ನ ತೂರಿದ ಹೋದ. ಪ್ರಕೃತಿ ಮಾಯೆಗಳನ್ನು ಮೀರಿ ಸುಕೃತಾದಿ ಕರ್ಮವಾಸನ ರಸವಾರಿ. ಅವನು ಕೂಡ ಸುಕೃತಾದಿ ಅಂದ್ರೆ ಪುಣ್ಯ ರೂಪದ ಕರ್ಮ. ಅವು ಸುಡುಗಾಡಿ ಏನಿದ್ರು ಜನ್ಮಕ್ಕ ಬೀಜವು. ಪ್ರಕೃತಿ ಮಾಯೆಯನ್ನು ಮೀರು ಅಂತಂದ್ರೇನು? ಪ್ರಕೃತಿ ಅಂದ್ರ ಸ್ವದೇಹದ ಪಾಲನ ಪೋಷಣೆಗಳು ಪ್ರಕೃತಿ ಅನ್ಬೇಕು. ಮಾಯೆ ಅಂತಂದ್ರೇನು? ಮನದ ಮೋಹಾದಿಗಳ ಮುಂದಿನ ಏನಿದಾವಲ್ಲ ಅವು ಮಾಯಾದಿಗಳಿರ್ತಾವ.
ಏನ್ ಈ ಜಗತ್ತಿನ ರಕ್ಷಣೆ ಮಾಡುವುದು, ಈ ಜಗತ್ತಿನ ಪಾಲನೆ ಮಾಡುವುದು, ಈ ಜಗತ್ತಿನ ಇದನ್ನ ಮಾಡುದು, ಇವನ್ನೆಲ್ಲ ಮಾತಾಡ್ತಿರ್ತೀವಿಲ್ಲೋ. ಹೌದಪ್ಪ. ನಮ್ಮ ಜಗತ್ತೊಂದು ಇದ್ರ ನೀವು ಪಾಲನೆ ರಕ್ಷಣೆ ಮಾಡಬೇಕು. ಯಾಕೋ ರುದ್ರಪ್ಪ? ಹೌದಪ್ಪ. ಪರಮಾತ್ಮ ಏನಂತಾರೋ ಅವ ಬ್ರಹ್ಮನಾಗಿ ಏನೋ ಹುಟ್ಟಿಸಿದಂತ, ಏನೋ ವಿಷ್ಣು ಆಗಿ ರಕ್ಷಣಾ ಮಾಡಿದಂತ, ರುದ್ರನಾಗಿ ಲಯಿಸಿದಂತ ಅಂತ ಅಂತ ಕಥೆ ಹೇಳ್ತಿರಿಲ್ಲಪ್ಪ ನೀವು. ಗುರು ಬ್ರಹ್ಮ ಗುರುರ್ ವಿಷ್ಣು ಅಂತ ಮಂತ್ರ ಹೇಳ್ತಿರಿಲ್ಲ? ಅಲ್ಲೋ ತಮ್ಮ, ಆ ಜಗತ್ತನ್ನು ಎಲ್ಲೇ ತೋರ್ಸ್ ನನಗೆ ಬಂದಿತ್ತು. ಮತ್ ಇಲ್ಲದ ಜಗತ್ತನ್ನು ಹುಟ್ಟಿಸಿನಂತಂದ್ರೆ ನಿನ್ನಂತ ಸುಳ್ಳು ಜಗದಾಗಿಲ್ಲ. ಅಲ್ಲೋ ತಮ್ಮ, ಏನ ರಕ್ಷಣೆ ಮಾಡೀನಿ ಇಲ್ಲೇ? ಏನ ಕೆಡುವ ನಾಮವನ್ನು ಬಿಟ್ಟಿಯೋ ತೆಗೆದಿಯೋ, ಏನ ಕೆಡುವ ರೂಪವನ್ನು ನಿಂದ್ರಿಸಿಯೋ? ಇದು ಹಳಸುವ ಅನ್ನ ತರಬಹುದು. ಯಾವ ದೇವ್ರ ಮುಂದೆ ಇಡ್ತೀಯಪ್ಪ? ಅನ್ನ ಹಳಸದಂಗ್ ಮಾಡ್ಲ ದೇವ್ರು. ನಡಿ, ಯಾವ ದೇವ್ರಿಗೆ ಹೋಗು, ಕಾಶಿಗೆ ಹೋಗು, ನಡಿಪ. ಅಲ್ಲ ಹೋತಮ್ಮ, ಏನು ಹುತ್ತರಾಕಿದ್ರು ತಮ್ಮ? ದೇವರ ಮುಂದನ ಬಾಸುಮತಿ ಅಕ್ಕಿ ಸಿರುಗುಪ್ಪ ರೈಸನ್ನ ಅನ್ನ ಮಾಡಿ ಇಡುನು. ಆ ದೇವರಿಗೆ ಏನು ಹೇಳುನು ಅಂದ್ರೆ, ಏ ದೇವಾ, ನೀನು ಜಗತ್ತನ್ನ ರಕ್ಷಣೆ ಮಾಡ್ತೀಯ ಅಂತೇಳಿ ಶಾಸ್ತ್ರ ಹೇಳ್ತತಿ, ಅನ್ನ ಹಳಸ್ದಂಗ್ ಮಾಡನ್ನ. ಆ ಮಗನ ಮಾಡ್ಲ ದೇವ್ರದ್ ನಾವು ಬೆನ್ನ ಹತ್ತಂತ ತಗೊಂಡದ. ಏನ್ ಮಾಡ್ತೈತೋ ಅದು ಒಂದ್ ಚಮಚ ಅನ್ನಕ್ಕಾಗಿ ಕೂತತೆ. ಮತ್ತು ದೇವರ ಮುಂದಿಟ್ರು ಕೂಡ ಅನ್ನ ಹಳಸೋದ್ ನಿಂದಿರ್ಲಿಲ್ಲ ಅಂದ್ರೆ ರಕ್ಷಣೆ ಮಾಡ್ತೀಯ ಅಂತ ಅಂದ್ರೆ ಈ ಶಬ್ದಕ್ಕೆ ಏನಾರ ಅರ್ಥತೇನು? ಇಲ್ಲ. ರಕ್ಷಣೆ ಮಾಡ್ಕೋದಲ್ಲೋ, ಅನ್ನ ಹಳಸ್ಬೇಡಪ್ಪ. ನಿನ್ನ ಮುಂದಿಟ್ಟ ಅನ್ನನ ಹಳಿಸಿ ಇರಿ ಹತ್ತಿ ಅವನು ಹಿಟ್ಟಿ ಇಲಿ ಹತ್ತಿ ಕಡದು ಹೊಟ್ಟೆ ಹೊಡೆದು ದುಡ್ಡು ಹಿಡ್ದತಿ. ಅನ್ನ ಹಳಸೋದು ನಿಂದ್ರಿಸೋದು ಆಗ್ಲಾರದ ದೇವ್ರ ಜಗತ್ ರಕ್ಷಣೆ ಮಾಡ್ತತೆ. ಅದ್ರ ಸ್ವಭಾವ ಸ್ವಭಾವ ಯಾಕೆ ಅದು ಅಸ್ಥಿತಾದಿ ಷಡ್ ವಿಕಾರವನ್ನು ಹೊಂದಿದೆ. ರಜ್ಜುವಿನಲ್ಲಿ ಇಲ್ಲದ ಸರ್ಪವು ತೋರಿ ಭಯಭೀತಿಯನ್ನು ಹುಟ್ಟಿಸಿ ಜ್ಞಾನಾನಂತರದಲ್ಲಿ ಹೆಂಗ ಇಲ್ಲ ಆತೋ ಹಂಗ ಇಲ್ಲದ ಜಗತ್ತು, ಅಸದ್ರೂಪವಾದ ಈ ಜಗತ್ತು ಅಜ್ಞಾನ ಕಾಲದಲ್ಲಿ ತೋರಿ ಜ್ಞಾನಾನಂತರದಲ್ಲಿ ಇಲ್ಲವಾಗಿ ಹೋಗುವ ಪ್ರಾತಿಭಾಷಿಕ ವ್ಯವಹಾರಿಕ ಸತ್ತಾರೂಪವಾದಂತ ಈ ಜಗತ್ತು ಇದನ್ನು ತೂರ್ ಅಂದ್ರೇನು ನಿನಗೆ ಗೊತ್ತಾಗತ್ತಿಲ್ಲ ನೋಡ್. ರೈತರು ನಾವೆಲ್ಲ ಹಿಂದ ಗಾಳಿ ಬಿಟ್ಟಿತ್ತಂದ್ರೆ ಒಂದ್ ಮೆಟ್ ಹಚ್ಕೊಂಡು ಮ್ಯಾಲ ಹಚ್ಚಿ ತೂರ್ತಿದ್ವಿ ಅದನ್ನ. ಅಂದ್ರ ಹೊಟ್ಟು ದೂರ ಹೋಗಿ ಬಿದ್ದು ಬಿಡ್ತದ ಕಾಳು ಬಿಟ್ಟ. ಕಾಳು ಹೊಲಸಾಗುದಿಲ್ಲ ಅದು. ನಾ ಹೇಳೋದು ನಿಮ್ಗೆ ತಿಳುತ್ತೋ ಇಲ್ಲೋ, ಮತ್ ನಾ ಏನ್ ಮಾಡ್ಲಿ? ತಿಳುತ್ತಿಲ್ಲೋ ಹಂಗ ತೂರ್ಬೇಕನಿ. ಏನಂತ ತೂರ್ಬೇಕು? ಕಾಳು ಯಾವ್ದಪ್ಪ ಇಲ್ಲೇ? ನಿನ್ನ ಅರಿವೇ ಕಾಳು. ನೀನು ಚೈತನ್ಯ ರೂಪಣ ಅದೇನದಲ್ಲ, ಅದು ನಿನ್ನ ಕಾಳು. ಈ ಜಗತ್ ರೂಪ ಮಾಯಾ ಪ್ರಕೃತಿ ಅಂಶಗಳು ಇವು ಹೊತ್ತೆವು. ಇವನ್ನ ಸುಟ್ಟು ಅಥವಾ ಇವನ್ನ ತೂರು ಅಂತ ಏನೋ ಬರ್ದಾರ ನೋಡವ್ರಿ. ಪ್ರಕೃತಿ ಮಾಯೇನು ಸುಟ್ಟ ಏನದು? ಪ್ರಕೃತಿ ಮಾಯೆಗಳನ್ನು ಮೀರಿ ಸುಕೃತಾದಿ ಕರ್ಮವಾಸನ ರಸವಾರಿ ಪ್ರಕಟ ಬಿಂದು ಶಿಖರಿಯ ನೇರಿ. ಏನ್ ಮಾಡೋ? ಪ್ರಕಟ ರೂಪವಾದ ಸುಖಕ್ಕೆ ಬೀಜವಾದಂತ ಪುಣ್ಯ ಪಾಪ ಸುಕೃತ ದುಷ್ಕೃತ ಈ ಕರ್ಮಗಳು ಎಲ್ಲವೂ ಕೂಡ ಇವು ಜನ್ಮಕ್ಕ ಬೀಜಗ್ಯವ. ಇವುಗಳನ್ನು ಬಿಡು. ಕೇವಲ ಅರುರೂಪನಾದ ಚೈತನ್ಯವನ್ನ ಸದ್ಗುರುವಿನಿಂದ ಪಡೆದು ಅದನ್ನು ಸಹಜವಾಗಿ ಪ್ರಕೃತಿ ಮಧ್ಯದಲ್ಲಿ ನಿಂತು ಆ ಚಿನ್ಮಾತ್ರ ಲಿಂಗವನ್ನು ನೋಡುವಂತ ಪುಣ್ಯ ಪುರುಷ ಆಗೋ. ಯಾಕೆ ಈ ಹಾಳ ಎದುರುಗೂಡು ಗುಡ್ಡಾಡ್ತೀವೋ? ಮುಂದ ಭಾವಕಲ್ಪನೆ ಭೇದ ಬಣ್ಣವು ಅಳಿದು ಹೋಗಿ ಜೀವತ್ವವನ್ನು ನೆರೆ ನೀಗಿ ಟಿವಿ ಶಂಭುಲಿಂಗದ ಒಲೆಮೆ ಎಚ್ಚರಮಾಗಿ ಕೈವಲ್ಯ ಪಡೆದವನೇ ಯೋಗಿ. ಯಾರಿಗಪ್ಪ ಯೋಗಿ ಅಂತ ಯಾರಿಗೆ ಅನ್ಬೇಕು? ಕೈವಲ್ಯ ಪಡೆದ ಯಾವಾತನು ಭಾವಕಲ್ಪನೆಗಳು. ಜೀವ ಅನ್ನುವುದು ಒಂದು ಭಾವನೆ, ದೇವ ಅನ್ನುವುದು ಒಂದು ಭಾವನೆ, ಸ್ಥೂಲ ಸೂಕ್ಷ್ಮ ಕಾರಣಗಳು ನೀನಿಟ್ಟ ಹೆಸರುಗಳೇ, ವಿರಾಟ ಹಿರಣ್ಯಗರ್ಭ ಅಂತರ್ಯಾಮ್ಯಾದಿಗಳು ನೀನಿಟ್ಟ ಹೆಸರುಗಳೇ. ಇವೆಲ್ಲ ಭಾವದಲ್ಲಿ ನಾಮರೂಪಗಳಲ್ಲಿ ಅದಾವ ಹೊರತು ಅಸ್ಥಿ ಭಾಷೆಯಲ್ಲಿ ಇವಿಲ್ಲ.
ನಾಮರೂಪಾತ್ಮಕವಾದ ಸಕಲವೆನ್ನವನ್ನು ಬಿಟ್ಟು ಅಸ್ಥಿಭಾತಿಯಲ್ಲಿರುವಂತ ಅಸಿಪದದಲ್ಲಿ ನಿಂತು ನೀನು ಯಾವಾಗ ಆ ಅಸಿಪದದ ಜೊತೆಗೆ ಏಕಾತ್ಮನಾಗಿ ನಿಂದಿರ್ತೀಯಲ್ಲ, ಆ ನಿಂತ ಕ್ಷಣಕ್ಕೆ ಏನಬೇಕು ಅಂದ್ರೆ ಯೋಗಿ ಅಂತ ಕರೀಬೇಕಪ್ಪ. ಭೋಗಿಯಾಗಿ ರೋಗಿಯಾಗಿ ಕಡೆಗೆ ಮುಪ್ಪಿನ ಕಾಲಕ್ಕೊಂದು ಗೂಗಿಯಾಗಿ ಹೋಗ್ಬೇಡೋ. ಏನೇನಾಗ್ಬೇಡ್ತಮ್ಮ? ಹೋಗಿಯಾಗಿ ಗೂಗಿಯಾಗಿ ಆಗ್ಬೇಡ, ಯೋಗಿ ಆಗಿದಂತ. ಏನಾಗಿರ್ಬೇಕಪ್ಪ ನೀನು? ಯೋಗಿ ಆಗಿರಪ್ಪ. ಲೋಕದೊಳಗೆ 1000 ವರ್ಷ ಬದುಕು. ಹೆಂಗ ಬದುಕು ಅಂದ್ರೆ ಅರಿವಿನ ಜೊತೆಗೆ ಕೂಡಿ ಯೋಗಿ ಆಗಿ ಬದುಕು. ತಸ್ಮಾತ್ ಯೋಗಿ ಭವಾರ್ಜುನ ಏನಂತ ಆಶೀರ್ವಾದ ಮಾಡ್ಯಾನಲ್ಲವ? ತಸ್ಮಾತ್ ಯೋಗಿ ಭವಾರ್ಜುನ. ಭವಾರ್ಜುನ ಅಂದ್ರೆ ಆಗುವಂತವನಾಗು. ತಸ್ಮಾತ್ ಆದ್ದರಿಂದೇ ಯೋಗಿ ಭವಾರ್ಜುನ ಯೋಗಿಯಾಗಿರು. ಆ ರಾಜ ಈ ರಾಜ ಪಿಂಜಾರ ರಾಜ ಕಾಜಿ ಪಿಜ ಅವು ಯಾವ ಬ್ಯಾಡೋ. 3 ಲೋಕದ ಗಂಡ 6 ಲೋಕದ ಬಂಡ ಇವೆಲ್ಲ ನೆಡುವುದಿಲ್ಲೋ. ಹೌದಿಲ್ಲ? ಹೌದಿಲ್ಲ? ತಸ್ಮಾತ್ ಯೋಗಿ ಭವಾರ್ಜುನ. ಯೋಗಿಯಾಗಿ ಜಗದೊಳಗೆ, ವಿರಾಗಿಯಾಗಿ ಜಗದೊಳಗೆ, ಶಿವಯೋಗಿಯಾಗಿ ಜಗದೊಳಗೆ, ಲೋಕದೊಳಗೆ ಬೆಳದಿಂಗಳ ಬರುವ ಚಂದ್ರನಂತೆ ಬದುಕಪ್ಪ. ಯಾಕೆ ಜನರನ್ನ ಪೀಡಿಸಿ ನಾಯಿ ಅಂತ ಹಲ್ಲಿಗಿರಿದು ಒಂದು ಹಿಡಿ ಹೊಟ್ಟಿಯಾಗಿ ಏನೆಲ್ಲ ಮಾಡಿ ಅತ್ತು ಮಾಡಿ ಇತ್ತು ಮಾಡಿ ಮಂದಿ ಹೊಲ ಒತ್ತಿ ಮನೆ ಬರಿಸಿಕೊಂಡು ಏನಪ್ಪಾ ಇದರಿಂದ ಏನಾಗೋದು? ಇದು ಯಾವ್ದಾರ ನಿಂದ್ರದು ಏನಪ್ಪಾ ನಿನಗೆ? ಇಲ್ಲ. ಸುಮ್ಮನೆ ತಣ್ಣಗ ಮುಂಜಾನೆ ಒಂದು ಅರ್ಧ ಕಪ್ ಚಹಾ ಕುಡಿ, ಒಂದು ಪುಸ್ತಕ ತಗೊಂಡು ತಣ್ಣಗೆ ಹೇಳಿದಾಟ ಹ್ಞೂ ಅನ್ಕೋತ ಬೇದ್ರು ನಮ್ಮವ್ರ ಅಂದ್ರು ನಮ್ಮವ್ರ ಅಂದ್ಕೊಂಡು ತಣ್ಣಗೆ ಶಿವನಾಮ ಜಪ ಮಾಡ್ಕೊಂಡು ಯಾರು ಹೇಳಂತ ಜಾಗದಾಗ ಹೋಗಿ ಒಂದು ಕನಾಗಿ ಒಂದು ತಾಸ್ಕೊಂಡ್ರಪ್ಪ. ಹೋಗುದತಿ ಅದು ಒಂದು ಸೈನ್ಸ್ ಕರ್ನಾಟಕ ಪೇಪರ್ ತೋರ್ದತಿ, ಅದನ್ನ ಪೂರ ಮುಗು ಮಠ ಓದುದು, ಚಂಚಕ್ ಅದನ್ನ ಹೇಳುದು. ಏನಾಗುದು ಅದರಿಂದ ನಿನಗೆ? ಸತ್ತವ್ರ ಸುದ್ದಿ ಹೇಳ್ಕೊತ ಕೂತ್ರ ಆಗುವುದೇನು? ಅದನ್ನ ನೋಡು, ನಿನ್ನ ದೇಹ ನೋಡು, ವಯಸ್ಸಿನಾಗ ಹೆಂಗಿತ್ತು ನೋಡು. ಈಗ ಮುಪ್ಪಾಗೈತಿ ನೋಡಿ, ನನ್ ಪೊಗಲ ಇವೆಲ್ಲ ಜೋಟಾಡ್ತಾವ ನೋಡು, ಕೂದ್ಲ ಪಾಡ್ಲ ಇವು. ಈಗ ನಿಮ್ ಹಳಿ ಗುಡಿಸಲ್ಕ ಹುಲ್ಲು ಒಣಗೈತ್ಲ ಕಂಗಾಗ್ಯಾವ ನೋಡಿ ನನ್ ಕೂದ್ಲಿವು. ಇವೆಲ್ಲ ನಿಮ್ ಗುಡಿಸಲ್ದ ಹುಲ್ಲು ಅದ ಒಣಗಿಲ್ಲ ರುದ್ರಪ್ಪ. ಹಂಗ ಇವೆಲ್ಲ ನೋಡಿ ನನ್ನ ಶರೀರ ಇದೆಲ್ಲ ಹೆಂಗ್ ಕರ್ಗ ಜೋಟ್ ಬಿದ್ದ ಇದು ಏನ್ ಮಂದಿ ಮುಟ್ಟಿಸಿ ಒಳದ್ ಹೆಂಗಾಗೈತಿ ನೋಡಿದು. ಇಂಥ ಯಾವ ಎಲ್ಲ ಕಾಲದಲ್ಲಿಯೂ ದೇಹ ನಿನಗ ಮಿತ್ರನಂತೆ ವರ್ತಿಸೋದಿಲ್ಲ ಅದ, ನಿನಗೆ ಶತ್ರುವಿನಂತೆ ವರ್ತಿಸ್ತದ ಮುಂದಿನ. ಏನ್ ಹಲ್ಲು ಹೊಡೆಯುವುದು ಏನ, ಕಾಲ ಹರಿಯುವುದು ಏನ, ಸಂತ ಆಗೋದು ಏನ, ವಾಂತಿ ಬೀಳುವುದು ಏನ, ಈ ರೀತಿಯಾಗಿ ಮಿತ್ರರು ಹಿಂಗ್ ಮಾಡ್ತಾರನ? ಇಲ್ಲ. ಮತ್ ಈ ರೀತಿಯಾಗಿ ನಿನ್ನ ಕೂಡ ಮಾಡ್ತಂದ್ರೆ ಇದು ನಿನ್ನ ಮಿತ್ರೋ ಶತ್ರುನೋ? ಶತ್ರು. ಮತ್ ಇದನ್ನ ನೀ ಏನ್ ಮಾಡ್ಬೇಕಪ್ಪ ಅಂದ್ರ ತುಷ ಅದೇನೋ ಬರ್ದ ನೋಡವ ಅಲ್ಲಿ. ತುಷ ಅಂದ್ರೆ ಹೊಟ್ಟಿದು, ಹೊಟ್ಟಿದು. ಭಾಳ ಚಂದ ಆತಪ್ಪ ನಿನ್ನ